ನಮಸ್ಕಾರ ವಿದ್ಯಾರ್ಥಿಗಳೇ, ಇಂದು ನಾವು ರೀಕನ್ಸಿಲೇಷನ್ ಆಫ್ ಕಾಸ್ಟ್ ಅಂಡ್ ಫೈನಾನ್ಷಿಯಲ್ ಅಕೌಂಟ್ಸ್ ಅನ್ನ ನೋಡೋಣಂತ. ರೀಕನ್ಸಿಲೇಷನ್ ಆಫ್ ಕಾಸ್ಟ್ ಅಂಡ್ ಫೈನಾನ್ಷಿಯಲ್ ಅಕೌಂಟ್ಸ್ ಅಂತ ಅಂದ್ರೆ ಏನು ಅಂದ್ರೆ, reconciliation statement is the statement which equalize the profit of both the sets of accounts of cost and financial accounts. That we call as reconciliation statement ಅಂತ ಕರಿತೀವಿ. ಕಾಸ್ಟ್ ಅಕೌಂಟ್ ಒಂದೇ ಕಂಪ್ನಿದ ನಾವು ಕಾಸ್ಟ್ ಅಕೌಂಟ್ ಒಂದು ಬಿಡಿಸ್ತೀವಿ, ಫೈನಾನ್ಷಿಯಲ್ ಅಕೌಂಟ್ ಒಂದು ಬಿಡಿಸ್ತೀವಿ. ಆದ್ರೆ ಕಾಸ್ಟ್ ಅಕೌಂಟ್ ಒಳಗೆ ಬರ್ತಕ್ಕಂಥ ಅಮೌಂಟ್ ಮತ್ತು ಫೈನಾನ್ಷಿಯಲ್ ಅಕೌಂಟ್ ಒಳಗೆ ಬರ್ತಕ್ಕಂಥ ಅಮೌಂಟ್ಗಳ ವೇರಿಯೇಷನ್ ಇರ್ತೈತಿ, ಬೇರೆ ಬೇರೆ ಆಗಿರ್ತೈತಿ. ಎಕ್ಸಾಂಪಲ್, ಕಾಸ್ಟ್ ಅಕೌಂಟ್ ಒಳಗೆ 2 ಲಕ್ಷ ರೂಪಾಯಿ ಪ್ರಾಫಿಟ್ ಬಂತು ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಅಕೌಂಟ್ ಅದ್ರೊಳಗೆ 2.5 ಲಕ್ಷ ರೂಪಾಯಿ ಬರ್ಬೋದು. ಯಾಕೆ ಹಿಂಗೆ ವೇರಿಯೇಷನ್ ಆಗ್ತೈತೆ ಅಂದ್ರೆ, ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಆದಂತಹ ಕಾಸ್ಟ್ ಅಕೌಂಟ್ಸ್ ಐಟಮ್ಸ್ ಗಳನ್ನ ನಾವು ಇಲ್ಲಿ ಕಾಸ್ಟ್ ಅಕೌಂಟ್ ಒಳಗೆ ಮಾತ್ರ ತೊಳಿತೀವಿ, ಅದನ್ನ ಫೈನಾನ್ಷಿಯಲ್ ಅಕೌಂಟ್ ಒಳಗೆ ತೊಗೊಳಂಗಿಲ್ಲ. ಇನ್ನು ಕೆಲವೊಂದಿಷ್ಟು ಫೈನಾನ್ಷಿಯಲ್ ಅಕೌಂಟ್ ಒಳಗೆ ತೊಗೊಂಡಂತದನ್ನ ನಾವು ಕಾಸ್ಟ್ ಅಕೌಂಟಿಂಗ್ ಒಳಗೆ ತೊಗೊಳಂಗಿಲ್ಲ. ಆಮೇಲೆ ಕೆಲವೊಂದಿಷ್ಟು ಎಕ್ಸ್ಪೆನ್ಸಸ್ ಗಳನ್ನ ನಾವು ಕಾಸ್ಟ್ ಅಕೌಂಟ್ ಒಳಗೆ ಹೆಚ್ಚಿಗೆ ತೋರಿಸಿರ್ತೀವಿ, ಫೈನಾನ್ಷಿಯಲ್ ಅಕೌಂಟ್ ಒಳಗೆ ಕಡಿಮೆ ತೋರಿಸ್ತೀವಿ. ಇನ್ನು ಕೆಲವೊಂದಿಷ್ಟು ಇನ್ಕಮ್ ಗಳನ್ನ ಫೈನಾನ್ಷಿಯಲ್ ಅಕೌಂಟ್ ಒಳಗೆ ಹೆಚ್ಚಿಗೆ ತೋರಿಸಿರ್ತೀವಿ, ಕಾಸ್ಟ್ ಅಕೌಂಟ್ ಒಳಗೆ ಕಡಿಮೆ ತೋರಿಸ್ತೀವಿ. ಹಿಂಗಾಗಿ ಡಿಫ್ರೆನ್ಸ್ ಬರ್ತೈತಿ. ಸೊ ವಿತ್ ದೀಸ್ ಆರ್ ದ ಸೆವರಲ್ ರೀಸನ್ಸ್ for the differences between the cost account and financial account. ನಮ್ದೇನ್ ಕೆಲ್ಸ ಈಗ, we have to make equal both the cost and financial account. ಕಾಸ್ಟ್ ಅಕೌಂಟ್ ಮತ್ತು ಫೈನಾನ್ಷಿಯಲ್ ಅಕೌಂಟ್ ಅನ್ನ ಎರಡು ಸೇಮ್ ಮಾಡ್ಬೇಕು. ಹೆಂಗ್ ಸೇಮ್ ಮಾಡೋದು? ಯಾವ್ದಾರ ಒಂದು ಬೇಸ್ ತಗೋಬೇಕು. ಆಸ್ ಪರ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಅಂತ ತಗೊಂಡ್ರೆ ಫೈನಾನ್ಷಿಯಲ್ ಅಕೌಂಟ್ ಅನ್ನ ಈಕ್ವಲ್ ಮಾಡ್ಬೇಕು. ಆಸ್ ಅ ಫೈನಾನ್ಷಿಯಲ್ ಅಕೌಂಟ್ ಆಸ್ ಅ ಬೇಸ್ ಅಂತ ಇದ್ರೆ, ಆಸ್ ಪರ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಅಂತ ಇದ್ರೆ ಕಾಸ್ಟ್ ಅಕೌಂಟ್ ತಗೋಬಹುದು. ನಾವು ಪ್ರಾಫಿಟ್ ಅಷ್ಟೇ ಅಲ್ಲ, ಲಾಸ್ ಬೇಸಿಸ್ ಮೇಲೆ, ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟ್, ಲಾಸ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ತಗೊಂಡ್ರೆ ನಾವು ಕೂಡ ಒಂದ್ರ ಬೇಸಿಸ್ ಮೇಲೆ ಇನ್ನೊಂದನ್ನ ನಾವು ಟ್ಯಾಲಿ ಮಾಡ್ಲಿಕ್ಕೆ ಬರುತ್ತೆ. ಫಸ್ಟ್ ಯಾವ್ದು ಬೇಸ್ ತಗೋತೀವಿ ಅದಕ್ಕೆ ಬೇಸ್ ಐಟಮ್ ಅಂತ ತೊಗೊಳ್ತೀವಿ. ನಂತರ ಯಾವ್ದಕ್ಕೆ ನಾವು ಸರಿ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ ಅದಕ್ಕೆ ಟಾರ್ಗೆಟೆಡ್ ಐಟಮ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ರಿಲೇಶನ್ಶಿಪ್ ಹೆಂಗಿರ್ತೈತೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಸ್ಮಾಲ್ ಟೆಕ್ನಿಕ್ ಬೇಸಿಸ್ ಮೇಲೆ ಇಲ್ಲಿ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ನಾ ಹೇಳಿಕತ್ತಿದ್ದೀನಿ ಫಾರ್ ದ ಪಾಯಿಂಟ್ ಆಫ್ ವ್ಯೂ ಎಕ್ಸಾಮಿನೇಷನ್. ಇಲ್ಲಿ ಪ್ರಾಫಿಟ್ ಯಾವಾಗ ಇನ್ಕ್ರೀಸ್ ಆಗ್ತೈತಿ? ಇನ್ಕಮ್ ಹೆಚ್ಚಿಗಾದ್ರೆ ಪ್ರಾಫಿಟ್ ಇನ್ಕ್ರೀಸ್ ಆಗ್ತೈತಿ, ಎಕ್ಸ್ಪೆನ್ಸಸ್ ಕಡಿಮೆ ಆದ್ರೆ ಪ್ರಾಫಿಟ್ ಹೆಚ್ಚಿಗಾಗ್ತೈತಿ. ಇದನ್ನ ನಾವು ಫಸ್ಟ್ ತಿಳ್ಕೊಬೇಕ. ಯಾವ ಟ್ರಾನ್ಸಾಕ್ಷನ್ ಇಂದ ಪ್ರಾಫಿಟ್ ಹೆಚ್ಚಾಗ್ತೈತಿ ಅದನ್ನ ಆಡ್ ಮಾಡ್ಬೇಕ, ಯಾವ ಟ್ರಾನ್ಸಾಕ್ಷನ್ ಇಂದ ಪ್ರಾಫಿಟ್ ಕಡಿಮೆ ಆಗ್ತೈತಿ ಅದನ್ನ ಲೆಸ್ ಮಾಡ್ಬೇಕು. ಸೊ ಅದಕ್ಕೆ ಇನ್ಕಮ್ ಹೆಚ್ಚಾಗ್ತು ಅಂದ್ರೆ, ಟ್ರಾನ್ಸಾಕ್ಷನ್ ಇನ್ಕಮ್ ಹೆಚ್ಚಾಗ್ತು ಅಂದ್ರೆ ಅದನ್ನ ಆಡ್ ಮಾಡ್ಬೇಕು, ಪ್ರಾಫಿಟ್ ಹೆಚ್ಚಾಗ್ತೈತಿ. ಯಾವ ಇನ್ನು ಎಕ್ಸ್ಪೆನ್ಸಸ್ ಇಂದ ಪ್ರಾಫಿಟ್ ಕಡಿಮೆ ಆಗ್ತೈತಿ ಅದನ್ನ ಲೆಸ್ ಮಾಡ್ಬೇಕ, ಅವಾಗ ಪ್ರಾಫಿಟ್ ಹೆಚ್ಚಾಗ್ತೈತಿ. ನೆಕ್ಸ್ಟ್ ಹಂಗ ಇನ್ಕಮ್ ಕಡಿಮೆ ಆದ್ರೆ ಲಾಸ್ ಹೆಚ್ಚಾಗ್ತೈತಿ, ಹಂಗ ಎಕ್ಸ್ಪೆನ್ಸಸ್ ಹೆಚ್ಚಿಗಾದ್ರೂ ಕೂಡ ಲಾಸ್ ಹೆಚ್ಚಿಗಾಗ್ತೈತಿ. ಸೊ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಸೊ ಯಾವ ರೀತಿ ಅಂತ ಹೇಳಿದ್ರೆ, ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಮಾಡಲ್ ಐತಿ. ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಆಸ್ ಅ ಬೇಸ್ ಐಟಮ್ ಅನ್ನ ನಾನು ಕಾಸ್ಟ್ ತಗೊಂಡಿದ್ದೀನಿ, ಇಲ್ಲಿ ವ್ಯಾಲ್ಯೂ ಬರ್ತೈತಿ. ದೆನ್ ಆಡ್ ಐಟಮ್ಸ್, ಏನೇನು ಆಡ್ ಮಾಡುವ ಐಟಮ್ಸ್ ಅದಾವಲ್ಲ ಅವನಷ್ಟು ಆಡ್ ಮಾಡ್ಕೋಬೇಕು, ನಮ್ಗೆ ವ್ಯಾಲ್ಯೂ ಬರ್ತೈತಿ. ಲೆಸ್, ಏನೇನು ಐಟಮ್ಸ್ ಲೆಸ್ ಮಾಡ್ಕೋಬೇಕಾ ಅವೆಲ್ಲ ಐಟಮ್ ಲೆಸ್ ಮಾಡ್ಕೋಬೇಕು. ಈ ಹೋಲ್ ಟೋಟಲ್ ಒಳಗೆ ಈ ಅಮೌಂಟ್ ಲೆಸ್ ಐಟಮ್ಸ್ ಲೆಸ್ ಮಾಡಿದ್ರೆ ನಮ್ಗೆ ಇಲ್ಲೊಂದು ವ್ಯಾಲ್ಯೂ ಬರ್ತೈತಿ. ಈ ವ್ಯಾಲ್ಯೂ ಏನಾಗಿರ್ತೈತಿ, ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಅಂತಂದ್ರೆ ನಾವು ಇಲ್ಲಿ ತೋರಿಸ್ತೇವೆ. ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ಸ್ ಅಂತಂದ್ರೆ ಬರ್ತದೆ. ಸೊ ಈ ರೀತಿ ನೆಕ್ಸ್ಟ್ ಕ್ವಶನ್ ಏನಂದ್ರೆ, ಯಾವ ಐಟಮ್ ಅನ್ನ ಆಡ್ ಮಾಡ್ಬೇಕೆ, ಯಾವ ಐಟಮ್ ಅನ್ನ ಲೆಸ್ ಮಾಡ್ಬೇಕಂತಕ್ಕಂಥದ್ದನ್ನ. ಸೊ ಇದಕ್ಕೊಂದು ಲಾಜಿಕ್ ಐತಿ. ಆ ಲಾಜಿಕ್ ಬೇಸಿಸ್ ಮೇಲೆ ನಾವಿಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಹೋಗೋಣ. ಯಾವ ಐಟಮ್ ಆಡ್ ಮಾಡ್ಬೇಕು, ಯಾವ ಐಟಮ್ ಲೆಸ್ ಮಾಡ್ಬೇಕಂತ ನೋಡೋಣ. ಪ್ರೊಸೆಸ್ ಆಫ್ ಪ್ರಿಪರೇಷನ್ ಆಫ್ ರೀಕನ್ಸಿಲೇಷನ್ ಅಂತಂದ ಹೇಳಿ, ಫೈಂಡ್ ದ ಟ್ರಾನ್ಸಾಕ್ಷನ್ ಆಸ್ ಇನ್ಕಮ್ ಆರ್ ಎಕ್ಸ್ಪೆನ್ಸಸ್. ನೀವು ಒಂದು ಟ್ರಾನ್ಸಾಕ್ಷನ್ ಕೊಡ್ತಾನೆ, ದೆನ್ ಗುಡ್ ವಿಲ್ ರಿಟರ್ನ್ ಆಫ್ ಅಂತಂದೆ. ಈ ಗುಡ್ ವಿಲ್ ರಿಟರ್ನ್ ಆಫ್ ಅಂತಂತ ಹೇಳಿದ್ರೆ, ಈ ಗುಡ್ ವಿಲ್ ರಿಟರ್ನ್ ಆಫ್ ಮಾಡ್ತಕ್ಕಂಥದ್ದು ಎಕ್ಸ್ಪೆನ್ಸಸ್. ಸೊ ಹಿಂಗ ಆ ಟ್ರಾನ್ಸಾಕ್ಷನ್ ಎಕ್ಸ್ಪೆನ್ಸಸ್ ಇತ್ತು, ಇನ್ಕಮ್ ಇತ್ತು, ಮೊದಲು ಕಂಡಿಟ್ಟಿದೆ. ಸೊ ಇನ್ಕಮ್ ಆರ್ ಎಕ್ಸ್ಪೆನ್ಸಸ್ ಹೇಳ್ದಂಗ ಗುಡ್ ವಿಲ್ ರಿಟರ್ನ್ ಆಫ್ ಏನ ಎಕ್ಸ್ಪೆನ್ಸಸ್ ಅಂತ ಕೂಡೇನ ನೆಕ್ಸ್ಟ್ ಕೆಲಸ, ಫೈಂಡ್ ದ ಇಂಪ್ಯಾಕ್ಟ್ ಆನ್ ಬೇಸ್ ಐಟಮ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಂತಂದ ಹೇಳಿ ಬರ್ತೈತಿ. ನೆಕ್ಸ್ಟ್ ಫೈಂಡ್ ಇಂಪ್ಯಾಕ್ಟ್ ಆನ್ ಬೇಸ್ ಐಟಮ್ಗೆ ಇಂಪ್ಯಾಕ್ಟ್ ಏನಾಗ್ತೈತಿ. ಕೆಲವೊಂದಿಷ್ಟು ಪ್ಯೂರ್ಲಿ ಫೈನಾನ್ಷಿಯಲ್ ಇನ್ಕಮ್ಸ್ ಅಥವಾ ಎಕ್ಸ್ಪೆನ್ಸಸ್ ಇರ್ತಾವ, ಅದು ಬರೀ ಫೈನಾನ್ಷಿಯಲ್ ಅಕೌಂಟ್ ಅಷ್ಟೇ ಕನ್ಸಿಡರ್ ಮಾಡ್ಬೇಕು. ಇನ್ ಕೆಲವೊಂದಿಷ್ಟು ಕಾಸ್ಟ್ ಅಕೌಂಟ್ ಅಷ್ಟೇ ಇರ್ತಾವ, ಒಂದು ಕಾಸ್ಟ್ ಅಕೌಂಟಿಗೆ ಕನ್ಸಿಡರ್ ಮಾಡ್ಬೇಕು. ಫೈಂಡ್ ಇಂಪ್ಯಾಕ್ಟ್ ಆನ್ ಬೇಸ್ ಐಟಮ್, ಈಗ ಆ ಕೊಟ್ಟಂತ ಟ್ರಾನ್ಸಾಕ್ಷನ್ ಬೇಸ್ ಐಟಮ್ಗೆ ಏನಾರ ಎಫೆಕ್ಟ್ ಆಗ್ತೈತೆ. ನಾವು ಬೇಸ್ ಐಟಮ್ ಅಂದ್ರೆ ನಾವು ಪ್ರಾಫಿಟ್ ಎದ್ರ ಬೇಸಿಸ್ ಮೇಲೆ ತಗೊಂಡಿದ್ದೀವಿ ಅದಕ್ಕೆ ಏನಾರ ಎಫೆಕ್ಟ್ ಆಗ್ತೈತೆ ಚೆಕ್ ಮಾಡ್ಕೋಬೇಕು.
ಗುಡ್ ವಿಲ್ ರಿಟರ್ನ್ ಆಫ್ ಒಂದ್ ವೇಳೆ ನಾವು ಫೈನಾನ್ಷಿಯಲ್ ಅಕೌಂಟ್ ಬೇಸಸ್ ಮೇಲೆ ತಗೊಂಡಿದ್ವಿ ಅಂತಂತ ಹೇಳಿದಾಗ ಅಲ್ಲಿ ಆಕ್ಚುಲಿ ಇಲ್ಲೇ ಬೇಸ್ ಐಟಮ್ ಎಫೆಕ್ಟ್ ಆಗ್ತೈತಿ. ಗುಡ್ ವಿಲ್ ರಿಟರ್ನ್ ಆಫ್ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಇದ್ದಾಗ ಏನಾಗ್ತೈತಿ ಅಂತ ಹೇಳಿದ್ರೆ ನಾವು ಅದನ್ನ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತೈತಿ. ಎಕ್ಸ್ಪೆನ್ಸಸ್ ಜಾಸ್ತಿ ಆಯ್ತು ಅಂತಂದು ಹೇಳಿದ್ರೆ ಪ್ರಾಫಿಟ್ ಏನಾಗ್ತೈತಿ, ಕಡಿಮೆ ಆಗ್ತೈತಿ. ಸೊ ಬೇಸ್ ಐಟಮ್, ಸೊ ಇಲ್ಲಿ ಏನಾಗ್ತೈತಿ, ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತಂದ್ರೆ ಪ್ರಾಫಿಟ್ ಕಡಿಮೆ ಆಗ್ತೈತಿ, ಮೈನಸ್ ತಗೋಬೇಕ. ನೆಕ್ಸ್ಟ್ ಇದ್ರ ಬೇಸಿಸ್ ಮೇಲೆ ಟಾರ್ಗೆಟ್ ಐಟಮ್, ಕಾಸ್ಟ್ ಐಟಮ್ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕು. ಕಾಸ್ಟ್ ಐಟಮ್ಗೆ ಏನಾಗಬೇಕದ, ಫೈಂಡ್ ದ ಇಂಪ್ಯಾಕ್ಟ್ ಆಫ್ ಟಾರ್ಗೆಟ್ ಐಟಮ್ ಅಕಾರ್ಡಿಂಗ್ ಟು ದ ಆಡ್ ಆರ್ ಲೆಸ್. ಈ ಬೇಸ್ ಐಟಮ್ ಬೇಸಸ್ ಮೇಲೆ ಗುಡ್ ವಿಲ್ ರಿಟರ್ನ್ ಆಫ್ ತಗೊಂಡೆ ಇಲ್ಲೇನಾತ, ಪ್ರಾಫಿಟ್ ಕಡಿಮೆ ಅಂತಂದ್ರೆ ಮೈನಸ್ ಆತ. ಹಂಗಾರೆ ಮೈನಸ್ ಬೇಸ್ ಐಟಮ್ಗೆ ಆತಂದ್ರ ಟಾರ್ಗೆಟೆಡ್ ಐಟಮ್ಗೆ ವಯಸ್ಸ ಉಲ್ಟಾ ಆಗ್ತೈತಿ, ಅಂದ್ರೆ ಆಡ್ ಆಗ್ತೈತಿ. ಸೊ ಹಿಂಗೆ ಇಲ್ಲಿ ಮೈನಸ್ ಇತ್ತಂದ್ರೆ ಇಲ್ಲಿ ಆಡ್ ಆಗ್ತೈತಿ, ಇಲ್ಲಿ ಆಡ್ ಇತ್ತಂದ್ರೆ ಇಲ್ಲೇ ಮೈನಸ್ ಆಗ್ತೈತಿ. ಸೊ ಈ ರೀತಿಯಾಗಿ ತಗೊಳ್ಬೇಕು. ದ ಟ್ರೀಟ್ಮೆಂಟ್ ಆಫ್ ಸಮ್ ಸ್ಪೆಷಲ್ ಐಟಮ್ಸ್ ಅಂತ ಬರ್ತೈತಿ. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ನಾವ್ ಇಲ್ಲಿ ಟ್ರೀಟ್ ಮಾಡ್ತೀವಿ, ಎಕ್ಸ್ಪೆನ್ಸಸ್ ಐಟಮ್ ಅಂತ ಟ್ರೀಟ್ ಮಾಡ್ತೀವಿ. ಒಂದ್ ವೇಳೆ ಓಪನಿಂಗ್ ಸ್ಟಾಕ್ ಕಡಿಮೆ ಆಯ್ತು ಅಂದ್ರೆ ಡ್ಯೂ ಟು ದಿಸ್ ಪ್ರಾಫಿಟ್ ವಿಲ್ ಬಿ ಇನ್ಕ್ರೀಸ್. ಇದು ಪ್ರಾಫಿಟ್ ಇನ್ಕ್ರೀಸ್ ಆಗ್ತೈತಿ, ಹಿಂಗಾಗಿ ಇದನ್ನ ಆಡ್ ಮಾಡ್ಕೋಬೇಕಾ. ದೆನ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. ಎಕ್ಸ್ಪೆನ್ಸಸ್ ಐಟಮ್ ಅದ್ರ ಓವರ್ ವ್ಯಾಲ್ಯೂಯೇಷನ್ ಓಪನಿಂಗ್ ಸ್ಟಾಕ್ ಹೆಚ್ಚಿಗೆ ತೋರಿಸಿದ್ವಿ ಅಂತ ಹೇಳಿದಾಗ ಡ್ಯೂ ಟು ದಿಸ್ ಪ್ರಾಫಿಟ್ ವಿಲ್ ಬಿ ಡಿಕ್ರೀಸ್. ಹೆಚ್ಚು ಇಲ್ಲೇ ಪ್ರಾಫಿಟ್ ಡಿಕ್ರೀಸ್ ಆಗ್ತೈತಿ, ಲೆಸ್ ಮಾಡ್ಕೋಬೇಕು. ದೆನ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಇದು ಇನ್ಕಮ್ ಐಟಮ್, ಇಲ್ಲೇ ಅಂಡರ್ ವ್ಯಾಲ್ಯೂಯೇಷನ್ ಕ್ಲೋಸಿಂಗ್ ಸ್ಟಾಕ್ ಡ್ಯೂ ಟು ದಿಸ್ ಪ್ರಾಫಿಟ್ ವಿಲ್ ಬಿ ಡಿಕ್ರೀಸ್. ಸೊ ಕಡಿಮೆ ನಾವು ಕ್ಲೋಸಿಂಗ್ ಸ್ಟಾಕ್ ತೋರಿಸಿದ್ರೆ ಇಲ್ಲಿ ಏನಾಗ್ತೈತಿ, ಪ್ರಾಫಿಟ್ ಕಡಿಮೆ ಆಗ್ತೈತಿ, ಲೆಸ್ ಮಾಡ್ಬೇಕಾ. ದೆನ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಮಾಡಿದಾಗ ಇನ್ಕಮ್ ಐಟಮ್ ಡ್ಯೂ ಟು ದಿಸ್ ಪ್ರಾಫಿಟ್ ವಿಲ್ ಬಿ ಇನ್ಕ್ರೀಸ್. ಹೆಚ್ಚಿಗೆ ತೋರಿಸಿದ್ವಿ ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ನಮಗೆ ಹೆಚ್ಚಿಗೆ ಪ್ರಾಫಿಟ್ ಬರ್ತೈತಿ, ಅವಾಗ ಆಡ್ ಮಾಡ್ಕೋಬೇಕು. The next, purely financial item affecting financial account. ಕೆಲವೊಂದಿಷ್ಟು ಫೈನಾನ್ಷಿಯಲ್ ಅಕೌಂಟ್ ಅಷ್ಟು ಎಫೆಕ್ಟ್ ಆಗ್ತಾವ, ಕಾಸ್ಟ್ ಅಕೌಂಟ್ಗೆ ಎಫೆಕ್ಟ್ ಆಗಿಲ್ಲ, ಅವನ್ನ ಫೈನಾನ್ಷಿಯಲ್ ಅಕೌಂಟ್ ಮಾತ್ರ ತೋರಿಸಬೇಕಾಗ್ತೈತಿ. ಎಕ್ಸ್ಪೆನ್ಸಸ್ ಒಳಗೆ ಬರುತ್ತೆ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಮಾಡಿರ್ಬೋದು, ಡಿಸ್ಕೌಂಟ್ ಆನ್ ಬಾಂಡ್ಸ್ ಅಂಡ್ ಡಿಬೆಂಚರ್ಸ್ ಇರ್ಬೋದು, ಲಾಸಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಓವರ್ ಡ್ರಾಫ್ಟ್, ಬ್ಯಾಂಕ್ ಅಥವಾ ಓವರ್ ಡ್ರಾಫ್ಟ್, ದೆನ್ ಫೈರ್ ಅಂಡ್ ಪೆನಾಲ್ಟೀಸ್, ಎಕ್ಸೆಸ್ ಪ್ರೊವಿಷನ್ ಆಫ್ ಡೆಪ್ರಿಸಿಯೇಷನ್, ಗುಡ್ ವಿಲ್ ರಿಟರ್ನ್ ಆಫ್. ಸೊ ಇವಷ್ಟು ಎಕ್ಸ್ಪೆನ್ಸಸ್ ಒಳಗೆ ಬರ್ತಾ ಪ್ಯೂರ್ಲಿ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್. ದೆನ್ ಇನ್ಕಮ್ಸ್ ಒಳಗೆ ಪ್ರಾಫಿಟ್ ಆನ್ ಸೇಲ್ ಆಫ್ ಕ್ಯಾಪಿಟಲ್ ಅಸೆಸ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಬ್ಯಾಂಕ್ ಡೆಪಾಸಿಟ್ಸ್ ಆಗಿರ್ಬೋದು, ಆಮೇಲೆ ನೆಕ್ಸ್ಟ್ ರೆಂಟ್ ರಿಸೀವ್ಡ್ ಆಗಿರ್ಬೋದು. ಸೊ ಇಲ್ಲ ಐಟಮ್ಸ್ ಇನ್ಕಮ್ಸ್ ಒಳಗೆ ಬರ್ತಾವ. ಈಗ ಪ್ರಾಬ್ಲಮ್ ನೋಡೋಣ ಅಂತ. 18 ಮಾರ್ಕ್ಸ್ 2018 ಒಳಗೆ 5 ಮಾರ್ಕ್ಸ್ ಕೇಳಿದಾನ, ಆ 5 ಮಾರ್ಕ್ಸ್ ಬೇಸಿಸ್ ಮೇಲೆ ತಗೊಂಡು ಪ್ರಿಪೇರ್ ಅ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋವಿಂಗ್. Profit as per cost account 34,600. 34,600 as a profit as per cost account ಅಂತ ಕಟ್ಟ. ಹಂಗಾರೆ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಅಂತ ಕೇಳಿದ್ರೆ ಬೇಸ್ ಐಟಮ್ ಯಾವ್ದಾಗ್ತೈತಿ, ಕಾಸ್ಟ್ ಅಕೌಂಟ್ ಬೇಸ್ ಐಟಮ್ ಆಗ್ತೈತಿ. ದೆನ್ ಇಂಟ್ರೆಸ್ಟ್ ಡೆಬಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್. ಇಂಟ್ರೆಸ್ಟ್ ಡೆಬಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್ 1,600 rupees ಆಗ್ತೈತಿ. ಸೊ ಈಗ ನಿಮಗೆ ಇದು ಈಸಿಯಾಗಿ ಅರ್ಥ ಆಗ್ಲಿ ಅಂತಂದ್ರೆ ನಾನು ಒಂದು ಚಾರ್ಟ್ ಮಾಡೀನಿ. ಈ ಚಾರ್ಟ್ ಸ್ಪೆಷಲಿ ಯೂಸ್ ಫಾರ್ ವರ್ಕಿಂಗ್ ನೋಟ್. ನಿಮಗ ಮಾತ್ರ ಇದನ್ನ ಯಾವುದೇ ರೀತಿಯಾಗಿ ಪೇಪರ್ನ್ಯಾಗ ಬರೆಯೋಂಗಿಲ್ಲ. ರಫ್ ಒಳಗ ಇದನ್ನ ನೀವು ಕ್ಯಾಲ್ಕುಲೇಷನ್ ಮಾಡ್ಬೇಕು. ರಫ್ ಕ್ಯಾಲ್ಕುಲೇಷನ್ ಮಾಡಿ ಇಲ್ಲೇನು ಮೈನಸ್ ಮತ್ತು ಪ್ಲಸ್ ಅದಾವು. ಈ ಮೈನಸ್ ಪ್ಲಸ್ ಏನ್ ಟಾರ್ಗೆಟೆಡ್ ಐಟಮ್ ಫೈನಾನ್ಷಿಯಲ್ ಅಕೌಂಟ್ ಯೂಸ್ ದಿಸ್ ಕಾಲಮ್ ಪ್ಲಸ್ ಆರ್ ಮೈನಸ್ ಇನ್ ಪ್ರಾಬ್ಲಮ್ ಅಂತ ಐತ್ಲಾ, ಇದನ್ನ ಮಾತ್ರ ನೀವು ಪ್ರಾಬ್ಲಮ್ ಒಳಗ ಇಲ್ಲಿ ಮೈನಸ್ ಬಂದ್ರೆ ಈ ಐಟಮ್ ನ ಮೈನಸ್ ಮಾಡ್ಬೇಕು, ಇಲ್ಲಿ ಪ್ಲಸ್ ಬಂದ್ರೆ ಈ ಐಟಮ್ ಪ್ಲಸ್ ಮಾಡ್ಬೇಕು. ಹಂಗ ಇಲ್ಲಿ ಮೈನಸ್ ಪ್ಲಸ್ ಇಲ್ಲಿ ಏನ್ ಐಟಮ್ ಇರ್ತೈತಿ ಈ ಕಾಲಮ್ ಒಳಗೆ ಬರ್ತಕ್ಕಂತಹ ಒಂದು ಪ್ಲಸ್ ಮೈನಸ್ ಅನ್ನ ಮಾತ್ರ ಈ ಟ್ರಾನ್ಸಾಕ್ಷನ್ ಗಳಲ್ಲಿ ಮಾಡ್ಬೇಕು. ಈ ಬೇಸ್ ಐಟಮ್ ಸಂಬಂಧಪಟ್ಟದನ್ನ ಸೇಮ್ ಪ್ಲಸ್ ಮೈನಸ್ ಇಲ್ಲಿ ತಗೊಳ್ಳಂಗಿಲ್ಲ. ಒಂದೇ ಟ್ರಾನ್ಸಾಕ್ಷನ್ ಇಂಟ್ರೆಸ್ಟ್ ಡೆಬಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್ 1,600 ಅಂತ. ಇಂಟ್ರೆಸ್ಟ್ ಡೆಬಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್, ಇಂಟ್ರೆಸ್ಟ್ ಡೆಬಿಟೆಡ್ ಅಂತ ಹೇಳಿದ್ರೆ ಏನಂತ, ಫೈನಾನ್ಷಿಯಲ್ ಅಕೌಂಟ್ ಇಟ್ಸ್ ಎಕ್ಸ್ಪೆನ್ಸಸ್. ಒಂದೇ ರೂಲ್ ಪ್ರಕಾರ ಇದು ಎಕ್ಸ್ಪೆನ್ಸಸ್ ಫಸ್ಟ್ ಸ್ಟೆಪ್. ದೆನ್ ಎಕ್ಸ್ಪೆನ್ಸಸ್ ಆದ್ಮೇಲೆ ಇದು ಪ್ರಾಫಿಟಿಗೆ ಏನ್ ಎಫೆಕ್ಟ್ ಮಾಡೈತಿ ಚೆಕ್ ಮಾಡ್ಕೋಬೇಕು. ಎಕ್ಸ್ಪೆನ್ಸಸ್ ಜಾಸ್ತಿ ಆದ್ರೆ ಪ್ರಾಫಿಟ್ ಇನ್ಕ್ರೀಸ್ ಆಗ್ತೈತೋ ಡಿಕ್ರೀಸ್ ಆಗ್ತೈತೋ, ಪ್ರಾಫಿಟ್ ಏನಾಗ್ತೈತಿ ಇನ್ಕ್ರೀಸ್ ಆಗ್ತೈತಿ. ಸೊ ಪ್ರಾಫಿಟ್ the interest debited in financial account. Interest debited in financial account ಅಂದ್ರೆ ಇಲ್ಲೇ ಇಂಟ್ರೆಸ್ಟ್ ಹೆಚ್ಚಾಗೋದ್ರಿಂದ ಪ್ರಾಫಿಟ್ ಏನಾಗ್ತೈತಿ ಕಡಿಮೆ ಆಗ್ತೈತಿ. ಪ್ರಾಫಿಟ್ ಕಡಿಮೆ ಆಗ್ತೈತಿ ಅಂತಂತ ಹೇಳಿದ್ರೆ ಅಲ್ಲಿ ಪ್ರಾಫಿಟ್ ಕಡಿಮೆ ಆದ್ರೆ ಏನ್ ಮಾಡ್ಬೇಕಾ, ಮೈನಸ್ ಮಾಡ್ಬೇಕು. ಇದನ್ನ ನಾ ಟಾರ್ಗೆಟೆಡ್ ಐಟಮ್ ಒಳಗೆ ಮಾತ್ರ ತಗೊಂಡಿನಿ. ಎಕ್ಸ್ಪೆನ್ಸಸ್ ಇಂಟ್ರೆಸ್ಟ್ ಡೆಬಿಟೆಡ್ ಆಸ್ ಎಕ್ಸ್ಪೆನ್ಸಸ್. ದೆನ್ ಎದಕ್ಕೆ ಅಪ್ಲಿಕೇಬಲ್ ಫೈನಾನ್ಷಿಯಲ್ ಅಕೌಂಟ್ ಆಗೈತಿ, ಹಂಗಾರೆ ಫೈನಾನ್ಷಿಯಲ್ ಅಕೌಂಟ್ ಏನಾಗ್ತೈತಿ ಅಲ್ಲೇ
ವ್ಯಾಲ್ಯೂ ಕಡಿಮೆ ಆಗ್ತಿತ್ತು, ಪ್ರಾಫಿಟ್ ಕಡಿಮೆ ಆಗ್ತದೆ, ಹಿಂಗಾಗಿ ಮೈನಸ್ ಅನ್ನು ತಗೊಂಡಿದ್ವಿ. ಸೊ ಬೇಸ್ ಐಟಮ್ ಕಾಸ್ಟ್ ಅಕೌಂಟ್, ಟಾರ್ಗೆಟೆಡ್ ಐಟಮ್ ಫೈನಾನ್ಷಿಯಲ್ ಅಕೌಂಟ್. ನಾವು ಕಾಸ್ಟ್ ಅಕೌಂಟ್ ವ್ಯಾಲ್ಯೂ ತಗೊಂಡೆ ಯಾವುದಕ್ಕೆ ಸುದ್ ಮಾಡ್ಕೋಬೇಕು, ಈಗ ಫೈನಾನ್ಷಿಯಲ್ ಅಕೌಂಟಿಗೆ ಸುದ್ ಮಾಡ್ಕೋಬೇಕು. ಸೊ ಹಿಂಗಾಗಿ ಇದು ಈ ಇಂಟ್ರೆಸ್ಟ್ ಡೆಬಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್ ಎದಕ್ಕೆ ಸಂಬಂಧಪಡ್ತೈತೆ ಅಂದ್ರೆ ಬರೀ ಫೈನಾನ್ಷಿಯಲ್ ಅಕೌಂಟ್ ಇರ್ತೈತಿ. ಹಿಂಗಾಗಿ ನಾ ಇಲ್ಲಿ ಬೇಸ್ ಐಟಮ್ ವ್ಯಾಲ್ಯೂ ತಗೊಂಡಿಲ್ಲ, ಯಾವುದೇ ರೀತಿ ಪ್ಲಸ್ ಮೈನಸ್ ಬರಂಗಿಲ್ಲ. ಇದು ಡೈರೆಕ್ಟ್ಲಿ ಎಲ್ಲಿ ಹೋಗ್ತೈತಿ, ಫೈನಾನ್ಷಿಯಲ್ ಅಕೌಂಟ್ ಒಳಗೆ ಹೋಗ್ತೈತಿ. ಫೈನಾನ್ಷಿಯಲ್ ಅಕೌಂಟ್ ಹೋದಾಗ ಇಂಟ್ರೆಸ್ಟ್ ಡೆಬಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್ ಎಕ್ಸ್ಪೆನ್ಸಸ್, ಈ ಎಕ್ಸ್ಪೆನ್ಸಸ್ ಇಂದ ಪ್ರಾಫಿಟ್ ಹೆಚ್ಚಾಗ್ತಿತ್ತು ಕಡಿಮೆ ಆಗ್ತಿತ್ತು, ಪ್ರಾಫಿಟ್ ಕಡಿಮೆ ಆಗ್ತಿತ್ತು. ಸೊ ಅದಕ್ಕೆ ಮೈನಸ್. ಇಂಪ್ಯಾಕ್ಟ್ ಏನಾಗ್ತೈತಿ ಅನ್ನೋ ಫಸ್ಟ್ ಐಟಮ್ ಕಂಡಿಡ್ಕೋರಿ, ಎಕ್ಸ್ಪೆನ್ಸಸ್ ಅಥವಾ ಅದರಿಂದ ಏನಾಗ್ತೈತಿ, ಪ್ರಾಫಿಟ್ ಇನ್ಕ್ರೀಸ್ ಆತಂದ್ರೆ ಅದು ಪ್ಲಸ್ ಮಾಡ್ರಿ, ಪ್ರಾಫಿಟ್ ಕಡಿಮೆ ಆತಂದ್ರೆ ಲೆಸ್ ಮಾಡ್ರಿ, ಮೈನಸ್ ಮಾಡ್ರಿ. ದೆನ್ ಓವರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ ಇನ್ ಕಾಸ್ಟ್ ಅಕೌಂಟ್. ಕಾಸ್ಟ್ ಅಕೌಂಟ್ ಒಳಗೆ ಏನಾಗೈತಿ, ಓವರ್ ಅಬ್ಸಾರ್ಪ್ಷನ್. ಅಬ್ಸಾರ್ಪ್ಷನ್ ಅಂದ್ರೆ ಎಕ್ಸ್ಪೆನ್ಸಸ್. ಈ ಎಕ್ಸ್ಪೆನ್ಸಸ್ ಅನ್ನ ಹೆಚ್ಚಿಗೆ ತೋರ್ಸ್ಯಾನ ಕಾಸ್ಟ್ ಅಕೌಂಟ್ ಒಳಗೆ ಹೆಚ್ಚಿಗೆ ತೋರ್ಸ್ಯಾನ ಅಂತ ಹೇಳಿದ್ರೆ ಇಲ್ಲಿ ಬೇಸ್ ಐಟಮ್ ಇಲ್ಲಿ ಏನಿದೆ ಎಕ್ಸ್ಪೆನ್ಸಸ್, ಎಲ್ಲಿ ತೋರ್ಸ್ಯಾನ ಅದನ್ನ ಕಾಸ್ಟ್ ಅಕೌಂಟ್ ಒಳಗೆ. ಸೊ ಹಿಂಗ ಕಾಸ್ಟ್ ಅಕೌಂಟ್ ತೋರಿಸಿದೆ, ಎಕ್ಸ್ಪೆನ್ಸಸ್ ತೋರ್ಸ್ಯಾನ, ಹೆಚ್ಚಿಗೆ ತೋರ್ಸಿದಾನ ಎಕ್ಸ್ಪೆನ್ಸಸ್ ಅಂದ್ರೆ ಪ್ರಾಫಿಟ್ ಆಬ್ವಿಯಸ್ಲಿ ಏನಾಗ್ತೈತೆ, ಕಡಿಮೆ ಆಗ್ತೈತಿ, ಪ್ರಾಫಿಟ್ ಕಡಿಮೆ ಮೈನಸ್ ಅಂತ. ಇಲ್ಲಿ ಮೈನಸ್ ಬಂದ್ರೆ ನೆಕ್ಸ್ಟ್ ಟಾರ್ಗೆಟೆಡ್ ಐಟಮ್ ಒಳಗೆ ಏನ್ ಮಾಡ್ಬೇಕಾ, ಪ್ಲಸ್ ಮಾಡ್ಬೇಕು. ಬೇಸ್ ಐಟಮ್ ಒಳಗೆ ಮೈನಸ್ ಬಂದ್ರೆ ಟಾರ್ಗೆಟೆಡ್ ಐಟಮ್ ಒಳಗೆ ಪ್ಲಸ್ ಮಾಡ್ಬೇಕು. ಓಕೆ, ಹಂಗ ಬೇಸ್ ಐಟಮ್ ಒಳಗೆ ಏನಾದ್ರು ಪ್ಲಸ್ ಬಂದ್ರೆ ಟಾರ್ಗೆಟ್ ಐಟಮ್ ಮೈನಸ್ ಮಾಡ್ಬೇಕು. ಎರಡನೇದು ಓವರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ ಇನ್ ಕಾಸ್ಟ್ ಅಕೌಂಟ್ ಐತಿ. ಸೊ ಇದು ಏನಾಗಿತ್ತು ಅಂದ್ರೆ ಕಾಸ್ಟ್ ಅಕೌಂಟ್ ಒಳಗೆ ಹೆಚ್ಚಿಗೆ ಎಕ್ಸ್ಪೆನ್ಸಸ್ ತೋರಿಸೈತಿ, ಹೆಚ್ಚಿಗೆ ಎಕ್ಸ್ಪೆನ್ಸಸ್ ತೋರಿಸೋದಕ್ಕೆ ಇಲ್ಲೇ ಪ್ರಾಫಿಟ್ ಕಡಿಮೆ ಆಯ್ತು, ಲೆಸ್ ಮಾಡಿದೆ. ಹಂಗಾರೆ ಇಲ್ಲಿ ಏನಾಗಬೇಕು, ಆಡ್ ಆಗ್ಬೇಕು, ಈ ಐಟಮ್ ಆಡ್ ಆಗ್ಬೇಕು, ಈ ಟ್ರಾನ್ಸಾಕ್ಷನ್ ಆಡ್ ಆಗ್ಬೇಕು. ನೆಕ್ಸ್ಟ್ ಥರ್ಡ್ ಸಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್, ಇಟ್ಸ್ ಅ ಪ್ಯೂರ್ಲಿ ಫೈನಾನ್ಷಿಯಲ್ ಐಟಮ್, ಕಾಸ್ಟ್ ಅಕೌಂಟ್ ಒಳಗೆ ಬರಂಗಿಲ್ಲ. ಹಿಂಗಾಗಿ ನಾ ಇಲ್ಲಿ ಬೇಸ್ ಐಟಮ್ ಒಳಗೆ ತೋರಿಸಂಗಿಲ್ಲ, ಡೈರೆಕ್ಟ್ಲಿ ಇಲ್ಲಿ ಟಾರ್ಗೆಟೆಡ್ ಐಟಮ್ ಫೈನಾನ್ಷಿಯಲ್ ಅಕೌಂಟ್ ಒಳಗೆ ತೋರಿಸಿ ಫಿಲ್ಮ್ ಎಕ್ಸ್ಪೆನ್ಸಸ್. ಇದು ಎಕ್ಸ್ಪೆನ್ಸಸ್, ಈ ಎಕ್ಸ್ಪೆನ್ಸಸ್ ಬಂದಿರೋದ್ರಿಂದ ಏನಾಗ್ತದೆ, ಪ್ರಾಫಿಟ್ ಕಡಿಮೆ ಆಗ್ತದೆ, ಅದಕ್ಕೆ ಮೈನಸ್ ತೋರಿಸಿದೆ. ದೆನ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಇನ್ ಕಾಸ್ಟ್ ಅಕೌಂಟ್. ಓಪನಿಂಗ್ ಸ್ಟಾಕ್ ಅಂತಕ್ಕಂಥದ್ದು ಎಕ್ಸ್ಪೆನ್ಸಸ್ ಬರ್ತೈತಿ. ಇಲ್ಲಿ ಏನಾಗಿದೆ, ಎಕ್ಸ್ಪೆನ್ಸಸ್ ಅಂಡರ್ ವ್ಯಾಲ್ಯೂಯೇಷನ್ ಕಡಿಮೆ ತೋರ್ಸೋಣ ಅಂತ. ಎಕ್ಸ್ಪೆನ್ಸಸ್ ಕಡಿಮೆ ತೋರಿಸಿದ ಅಂತಂತ ಹೇಳಿದ್ರೆ ಇನ್ನು ಕಾಸ್ಟ್ ಅಕೌಂಟ್ ಎಕ್ಸ್ಪೆನ್ಸಸ್ ಕಡಿಮೆ ತೋರಿಸಿದ್ರೆ ಪ್ರಾಫಿಟ್ ಹೆಚ್ಚಾಗಬೇಕು. ಸೊ ಅದಕ್ಕೆ ಪ್ಲಸ್ ಐತಿ. ಇಲ್ಲಿ ಪ್ರಾಫಿಟ್ ಹೆಚ್ಚಾಯ್ತು ಅಂತಂತ ಹೇಳಿದ್ರೆ ನೆಕ್ಸ್ಟ್ ಫೈನಾನ್ಷಿಯಲ್ ಅಕೌಂಟ್ ಒಳಗೆ ಅದು ವೈಸ ವರ್ಷ ಉಲ್ಟಾ ಎಫೆಕ್ಟ್ ಆಗ್ತೈತಿ, ಮೈನಸ್ ಆಗ್ಬೇಕು. ನೆಕ್ಸ್ಟ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಕಾಸ್ಟ್ ಅಕೌಂಟ್. ಕ್ಲೋಸಿಂಗ್ ಸ್ಟಾಕ್ ಅಂತಂದು ಹೇಳಿದ್ರೆ ಇಟ್ಸ್ ಅ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ ನಾವು, ಯಾಕಂದ್ರೆ ಡೆಬಿಟ್ ಕ್ರೆಡಿಟ್ ಸೈಡ್ ಇದನ್ನ ತೋರಿಸ್ತೀವಿ. ಕ್ಲೋಸಿಂಗ್ ಸ್ಟಾಕ್ ಇನ್ ಕಾಸ್ಟ್ ಅಕೌಂಟ್ ಅಂತ ಹೇಳಿ, ಈ ಕ್ಲೋಸಿಂಗ್ ಸ್ಟಾಕ್ ಕಾಸ್ಟ್ ಅಕೌಂಟ್ ಏನಾಗೈತಿ, ಓವರ್ ವ್ಯಾಲ್ಯೂಯೇಷನ್ ಹೆಚ್ಚಿಗೆ ತೋರಿಸೈತಿ ಅಂತ. ಇಲ್ಲಿ ಕಾಸ್ಟ್ ಅಕೌಂಟ್ ಕ್ಲೋಸಿಂಗ್ ಸ್ಟಾಕ್ ಹೆಚ್ಚಿಗೆ ತೋರಿಸಿದ್ವಿ ಅಂತ ಹೇಳಿದ್ರೆ ಏನಾಗಬೇಕಾ, ಪ್ರಾಫಿಟ್ ಜಾಸ್ತಿ ಆಗ್ಬೇಕು. ಇಲ್ಲಿ ಪ್ರಾಫಿಟ್ ಜಾಸ್ತಿ ತೋರಿಸಿದ್ದೀನಿ, ಅದ್ರ ಫೈನಾನ್ಷಿಯಲ್ ಅಕೌಂಟಿಗೆ ಏನಾಗಬೇಕು, ಇಲ್ಲಿ ಜಾಸ್ತಿ ತೋರಿಸಿದ್ರೆ ಪ್ಲಸ್ ಬಂತಂದ್ರೆ ಇಲ್ಲಿ ಏನಾಗಬೇಕಾ, ಮೈನಸ್ ಆಗ್ಬೇಕಾ. ಈ ಎಕ್ಸ್ಪೆನ್ಸಸ್ ಅಥವಾ ಇನ್ಕಮ್ ಇಂದ ಪ್ರಾಫಿಟ್ಗೆ ಏನಾಗ್ತೈತಿ ಕನ್ಸಿಡರ್ ಮಾಡ್ಬೇಕಾ. ಪ್ರಾಫಿಟ್ ಜಾಸ್ತಿ ಆಯ್ತು ಪ್ಲಸ್ ಮಾಡ್ರಿ, ಪ್ರಾಫಿಟ್ ಕಡಿಮೆ ಆಯ್ತು ಮೈನಸ್ ಮಾಡ್ರಿ. ನೆಕ್ಸ್ಟ್ ಇದ್ರ ಪ್ರಕಾರ ಟಾರ್ಗೆಟೆಡ್ ಐಟಮ್ ಫೈನಾನ್ಷಿಯಲ್ ಅಕೌಂಟ್ ಯೂಸ್ ದಿಸ್ ಕಾಲಮ್ ಪ್ಲಸ್ ಆರ್ ಮೈನಸ್ ಇನ್ ಪ್ರಾಬ್ಲಮ್. ಈ ಕಾಲಮ್ ಅನ್ನ ನಾನು ಪ್ರಾಬ್ಲಮ್ ಆಗಿ ತೊಳ್ತೀನಿ. ದಿಸ್ ಇಸ್ ಅ ಸ್ಟೇಟ್ಮೆಂಟ್, ನೀವು ಬಿಡಿಸ್ಬೇಕಾಗಿದ್ದ ಇಷ್ಟ. ಇದು ನಿಮ್ಗೆ ಪ್ರಿಪೇರ್ ಮಾಡಕ್ಕಷ್ಟ ಈ ಚಾರ್ಟ್, ಆದ್ರೆ ಯು ಹ್ಯಾವ್ ಟು ಪ್ರಿಪೇರ್ ದಿಸ್ ಒನ್. ಈ ಚಾರ್ಟ್ ನೀವು ಇಲ್ಲೇ ಬಿಡಿಸ್ಬೇಕಾಗ್ತದೆ. ನೆಕ್ಸ್ಟ್ ಈಗ ಇದ್ರ ಪ್ರಕಾರ ನೋಡೋಣ. ಒಂದನೇ ಐಟಮ್ ಏನೈತಿ, ಇಂಟ್ರೆಸ್ಟ್ ಡೆಬಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್ಸ್ 1600 ಏನ್ ಮಾಡ್ಬೇಕಂತ ಹೇಳಿ ಮೈನಸ್ ಮಾಡ್ಬೇಕಂತ ಹೇಳ್ತೀನಿ. ಸೊ ಲೆಸ್ ಇಂಟ್ರೆಸ್ಟ್ ಡೆಬಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್ 1600 ಬರೀಬೇಕು ಅಷ್ಟ. ನೆಕ್ಸ್ಟ್ ಅನಂತರ ಓವರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ ಇನ್ ಕಾಸ್ಟ್ ಅಕೌಂಟ್. ಸೊ 17600 ಈ ಐಟಮ್ ಏನ್ ಮಾಡ್ಬೇಕಂತ ಹೇಳ್ತಿ, ಈ ಐಟಮ್ ನ ಪ್ಲಸ್ ಮಾಡ್ಬೇಕಂತ ಹೇಳ್ತಿ. ಇದನ್ನ ಬಿಟ್ಬಿಡೋಣ ಈಗ. ನೆಕ್ಸ್ಟ್ ಓನ್ಲಿ ಈ ಟಾರ್ಗೆಟೆಡ್ ಐಟಮ್ ಪ್ಲಸ್ ಮಾಡ್ಬೇಕಂತ ಹೇಳ್ತೀನಿ. ಸೊ ಯಾವ್ದಾದ ಓವರ್ ಅಬ್ಸಾರ್ಪ್ಷನ್ ಏನ್ ಮಾಡ್ಬೇಕು, ಪ್ಲಸ್ ಮಾಡ್ಬೇಕು 17600. then next preliminary expenses written off. Preliminary expenses written off 2400 ಐತಿ. ಈ preliminary expenses ಅನ್ನ ಏನ್ ಮಾಡ್ಬೇಕಂತ ಹೇಳಿ ನೆಕ್ಸ್ಟ್ ಐಟಮ್ ಥರ್ಡ್ ಐಟಮ್ ಎಕ್ಸ್ಪೆನ್ಸಸ್ ಮೈನಸ್ ಮಾಡ್ಬೇಕಂತ ಹೇಳ್ತೀನಿ. ಇದನ್ನ ಏನ್ ಮಾಡ್ಬೇಕು, preliminary expenses written off 2400 ಮಾಡ್ಬೇಕು. then next under valuation of opening stock in ಕಾಸ್ಟ್ ಅಕೌಂಟ್ ಅಂತ ಹೇಳೈತಿ. ಇದನ್ನೇನ್ ಮಾಡ್ಬೇಕಂತ ಹೇಳೈತಿ, ಇಟ್ಸ್ ಮೈನಸ್ ಮಾಡ್ಬೇಕಂತ ಹೇಳ್ತೈತಿ. ಸೊ ಅಂಡರ್ ವ್ಯಾಲ್ಯೂಯೇಷನ್ ಓಪನಿಂಗ್ ಸ್ಟಾಕ್ ಮೈನಸ್ ಮಾಡಿದ್ವಿ. ನಂತರ ನೆಕ್ಸ್ಟ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಕಾಸ್ಟ್ ಅಕೌಂಟ್ ಐತಿ. ಸೊ ಇಲ್ಲಿ ಏನ್ ಮಾಡ್ಬೇಕಂತ ಹೇಳೈತಿ, ಇದನ್ನು ಕೂಡ ಮೈನಸ್ ಮಾಡ್ಬೇಕಂತ ಹೇಳ್ತೈತಿ, ಫೈನಾನ್ಸ್. ನೆಕ್ಸ್ಟ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ 4800 ಅಂತ. ಇದನ್ನಷ್ಟು ಬರದಾದ್ಮೇಲೆ ನೆಕ್ಸ್ಟ್ ಆಡ್ ಇರ್ತಕ್ಕಂಥದ್ದು ಅಷ್ಟು ಐಟಮ್ಸ್ ಎಲ್ಲ ಐಟಮ್ ಇದ್ರ ಮುಗಿದಾದ್ಮೇಲೆ ಚೆಕ್ ಮಾಡ್ತೀನಿ. ನಂತರ ಅಷ್ಟು ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಅನ್ನ ಬರೀತೀನಿ. ಓವರ್ ಅಬ್ಸಾರ್ಪ್ಷನ್ ಓವರ್ ಆಡ್ ಮಾಡಿದೆ,
52,200 आता ಇವನಷ್ಟು ಲೆಸ್ ಐಟಮ್ ಅನ್ನು ಆಡ್ ಮಾಡ್ತೀನಿ 11,600 आता 52,200 ಒಳಗೆ 11,600 ಲೆಸ್ ಮಾಡ್ತೀನಿ 40,600 ಬರ್ತೈತಿ ಇಷ್ಟ ಬಹಳ ಈಸಿ ಐತಿ ಅದ್ರ ಲಾಜಿಕ್ ಯೂಸ್ ಮಾಡ್ಬೇಕಾ ಫಸ್ಟಿಗೆ ಟ್ರಾನ್ಸಾಕ್ಷನ್ ಒಳಗೆ ಯಾವ ಐಟಮ್ ಕೊಟ್ಟಾನ ಎಕ್ಸ್ಪೆನ್ಸಸ್ ಇನ್ಕಮ್ ಕೊಟ್ಟಾನ ನೋಡ್ಕೊಳ್ರಿ ಆ ಎಕ್ಸ್ಪೆನ್ಸಸ್ ಮತ್ತೆ ಇನ್ಕಮ್ ಇಂದ ಪ್ರಾಫಿಟ್ ಇನ್ಕ್ರೀಸ್ ಆಗ್ತೈತೆ ಡಿಕ್ರೀಸ್ ಆಗ್ತೈತೆ ಪ್ರಾಫಿಟ್ ಇನ್ಕ್ರೀಸ್ ಆದ್ರೆ ಆಡ್ ಮಾಡ್ರಿ ಡಿಕ್ರೀಸ್ ಆದ್ರೆ ಲೆಸ್ ಮಾಡ್ರಿ ಆದ್ರ ಬೇಸ್ ಐಟಮ್ಗೆ ಸಂಬಂಧಪಟ್ಟಂಗ ಟಾರ್ಗೆಟೆಡ್ ಐಟಮ್ ಏನ್ ಕನೆಕ್ಷನ್ ಐತಿ ಚೆಕ್ ಮಾಡ್ಕೊಂಡು ತಗೋಬೇಕ ಪ್ಯೂರ್ಲಿ ಫೈನಾನ್ಷಿಯಲ್ ಐಟಮ್ ಇತ್ತಂದ್ರೆ ಬರೀ ಫೈನಾನ್ಷಿಯಲ್ ಅಷ್ಟೇ ಎಫೆಕ್ಟ್ ಆಗ್ತೈತೆ ಫಸ್ಟ್ ಒಳಗದ ಎಫೆಕ್ಟ್ ಆಗಂಗಿಲ್ಲ ನೆಕ್ಸ್ಟ್ 18 ಮಾರ್ಕ್ಸ್ ನೋಡೋಣ The net profit of XYZ Company Limited appeared at 58,500 as per financial record for the year ended 31st 12 2017. A scrutiny of books of accounts revealed the following facts. The net profit of XYZ Company Limited appeared rupees 58,500 as per financial records. Note. ಹಿಂದಿನ ಲೆಕ್ಕದೊಳಗೆ ನಾವು ಬೇಸ್ ಏನು ತಗೊಂಡಿದ್ವಿ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ತಗೊಂಡಿದ್ವಿ ಇಲ್ಲಿ ಏನ್ ಹೇಳ್ತಾನ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಅಂತ ಹೇಳ್ತಾನೆ ಸೊ ಹಂಗಾಗಿ ಇಲ್ಲಿ ಬೇಸ್ ಏನ್ ತಗೋಬೇಕಾ ಫೈನಾನ್ಷಿಯಲ್ ಅಕೌಂಟ್ಸ್ ಬೇಸ್ ಆಗ್ತೈತಿ ಪ್ರಾಫಿಟ್ ಬೇಸ್ ಆಗ್ತೈತಿ ಒಂದೇದು ವರ್ಕ್ಸ್ ಓವರ್ ಹೆಡ್ ಅಂಡರ್ ರಿಕವರ್ಡ್ ಇನ್ ಕಾಸ್ಟ್ ಅಕೌಂಟ್ ವರ್ಕ್ಸ್ ಓವರ್ ಹೆಡ್ ಅಂಡರ್ ರಿಕವರ್ಡ್ ಇನ್ ಕಾಸ್ಟ್ ಅಕೌಂಟ್ ಸೊ ಹಂಗ ನಿಮಗ್ ಪರ್ಪಸ್ ಆಗಿ ನೀವು ಕ್ಯಾಲ್ಕುಲೇಷನ್ ಮಾಡಕ ನೀವು ರಫ್ ಪೇಪರ್ ಒಳಗ ಈ ಒಂದು ಚಾರ್ಟ್ ಹಾಕೋಬೇಕಾ ಇದು ಎಕ್ಸಾಮ್ ಒಳಗೆ ಬರೆಯಂಗಿಲ್ಲ ರಫ್ ಪೇಪರ್ ಒಳಗೆ ಬರಿಬೇಕಾ ಹಿಂದಿನ ಪೇಜ್ ಒಳಗ ತೋರಿಸಬೇಕಾಗ್ತದೆ ಏನಂತ ಹೇಳಿದ್ರೆ ಒಂದು ಸೀರಿಯಲ್ ನಂಬರ್ ಆಮೇಲೆ ಬೇಸ್ ಐಟಮ್ ಫೈನಾನ್ಷಿಯಲ್ ಅಕೌಂಟ್ ಯಾವ್ದು ಬೇಸ್ ಐಟಮ್ ಅಮೌಂಟ್ ಯಾವ್ದು ಕೊಟ್ಟಿರ್ತಾನೆ ಅದನ್ನ ಬೇಸ್ ಐಟಮ್ ಅಂತ ತಗೊಳ್ರಿ ದೆನ್ ಯಾವ್ದಕ್ಕೆ ನೀವು ಟ್ಯಾಲಿ ಮಾಡಬೇಕಾಗಿರ್ತೈತೆ ಅದಕ್ಕೆ ಟಾರ್ಗೆಟೆಡ್ ಐಟಮ್ ಅಂತಂದು ಹೇಳಿ ತಗೊಳ್ರಿ ಸೊ ಇದನ್ನ ಮಾತ್ರ ಇಲ್ಲಿ ಬಂದಂತ ಕಾಲಮ್ ಪ್ಲಸ್ ಮೈನಸ್ ಅನ್ನು ಮಾತ್ರ ನೀವು ಪ್ರಾಬ್ಲಮ್ ಒಳಗ ಆಡ್ ಮಾಡ್ಬೇಕು ಮತ್ತೆ ಲೆಸ್ ಮಾಡ್ಬೇಕು ನೆಕ್ಸ್ಟ್ ಒನ್ ಐಟಮ್ ಈಗ ವರ್ಕ್ಸ್ ಓವರ್ ಹೆಡ್ ಅಂಡರ್ ರಿಕವರ್ಡ್ ಇನ್ ಕಾಸ್ಟ್ ಅಕೌಂಟ್ ವರ್ಕ್ಸ್ ಓವರ್ ಹೆಡ್ ಅಂದ್ರೆ ಇಟ್ಸ್ ಅನ್ ಎಕ್ಸ್ಪೆನ್ಸಸ್ ಈ ಎಕ್ಸ್ಪೆನ್ಸಸ್ ಅಂಡರ್ ರಿಕವರ್ಡ್ ಇನ್ ಕಾಸ್ಟ್ ಅಕೌಂಟ್ ಒಳಗೆ ಅಂಡರ್ ರಿಕವರ್ಡ್ ಕಡಿಮೆ ಆಗೈತೆ ಅಂತ ಎಕ್ಸ್ಪೆನ್ಸಸ್ ಕಡಿಮೆ ಆಗಿದ್ದಕ್ಕೆ ಎಕ್ಸ್ಪೆನ್ಸಸ್ ಕಡಿಮೆ ಆಗಿದ್ದಕ್ಕೆ ಪ್ರಾಫಿಟ್ ಏನಾತ ಹೆಚ್ಚಾತ ಸೊ ಪ್ಲಸ್ ಎಕ್ಸ್ಪೆನ್ಸಸ್ ಕಡಿಮೆ ಆಗಿದ್ದಕ್ಕೆ ಪ್ರಾಫಿಟ್ ಹೆಚ್ಚಾಯ್ತು ಪ್ಲಸ್ ನಾ ಫೈನಾನ್ಷಿಯಲ್ ಅಕೌಂಟ್ ಒಳಗೆ ಯಾಕೆ ಬರ್ದಿಲ್ಲ ಅಂದ್ರೆ ಇಲ್ಲಿ ಏನ್ ಹೇಳಿದಾನ ವರ್ಕ್ಸ್ ಓವರ್ ಹೆಡ್ ಅಂಡರ್ ರಿಕವರ್ಡ್ ಇನ್ ಕಾಸ್ಟ್ ಅಕೌಂಟ್ ಅಂತ ಹೇಳ್ತಾನ ಫೈನಾನ್ಷಿಯಲ್ ಅಕೌಂಟ್ ಅಂತ ಹೇಳಿಲ್ಲ ಸೊ ಇಲ್ಲಿ ಏನಾಗಿದೆ ಟಾರ್ಗೆಟೆಡ್ ಕಾಸ್ಟ್ ಐತಿ ಸೊ ಹಂಗಾಗಿ ಕಾಸ್ಟ್ ಒಳಗೆ ಒಂದ ತಗೋಬೇಕು ಸೊ ಕಾಸ್ಟ್ ಒಳಗೆ ಒಂದು ಎಕ್ಸ್ಪೆನ್ಸಸ್ ಏನಾಗೈತಿ ಇಲ್ಲೇ ಕಡಿಮೆ ಆಗಿದ್ದಕ್ಕೆ ಪ್ರಾಫಿಟ್ ಏನಾತ ಇನ್ಕ್ರೀಸ್ ಆತ ಸೊ ಹಂಗಾಗಿ ಇಲ್ಲಿ ಆಡ್ ಮಾಡ್ಕೋಬೇಕಾಯ್ತು ಈ ಐಟಮ್ ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಓವರ್ ರಿಕವರ್ಡ್ ಇನ್ ಅ ಕಾಸ್ಟ್ ಅಕೌಂಟ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಇಸ್ ಎಕ್ಸ್ಪೆನ್ಸಸ್ ಈ ಎಕ್ಸ್ಪೆನ್ಸಸ್ ಓವರ್ ರಿಕವರ್ಡ್ ಅಂದ್ರೆ ಹೆಚ್ಚಿಗೆ ತೋರಿಸ್ತಾನೆ ಎಲ್ಲಿ ಕಾಸ್ಟ್ ಅಕೌಂಟ್ ಹೆಚ್ಚಿಗೆ ತೋರಿಸಿದಕ್ಕೆ ಏನಾತ ಪ್ರಾಫಿಟ್ ಕಡಿಮೆ ಆಯ್ತು ಸೊ ಹಿಂಗಾಗಿ ಇಲ್ಲಿ ಏನ್ ಮಾಡ್ಕೋಬೇಕಾ ಇದು ಕೂಡ ಕಾಸ್ಟಿಗೆ ಮಾತ್ರ ಸಂಬಂಧಪಟ್ಟಿದ್ದ ಅಲ್ಲಿಷ್ಟ ತೋರ್ಸನ ಹಿಂಗಾಗಿ ಎಕ್ಸ್ಪೆನ್ಸಸ್ ಜಾಸ್ತಿ ತೋರ್ಸನ ಎಕ್ಸ್ಪೆನ್ಸ್ ಜಾಸ್ತಿ ಪ್ರಾಫಿಟ್ ಏನಾತ ಕಡಿಮೆ ಆಯ್ತು ಸೊ ಹಿಂಗಾಗಿ ಮಾಡಕ ಮೈನಸ್ ಮಾಡ್ಬೇಕು ನೆಕ್ಸ್ಟ್ depreciation charge in financial account 6,700 depreciation received in cost account 7,400 ಇವೆರಡಕ್ಕೂ ಕಂಪ್ಯಾರಿಸನ್ ಮಾಡ್ಬೇಕು ಸಿ ಮತ್ತೆ ಡಿ ಇವೆರಡು ಕಂಪ್ಯಾರಿಸನ್ ಮಾಡಿ ಯಾವ್ದ್ರೊಳಗೆ ಜಾಸ್ತಿ ತೋರಿಸ್ತೈತಿ ಫೈನಾನ್ಷಿಯಲ್ ಅಕೌಂಟ್ ಒಳಗೆ ಜಾಸ್ತಿ ತೋರಿಸ್ತೈತೋ ಅಥವಾ ಕಾಸ್ಟ್ ಅಕೌಂಟ್ ಒಳಗೆ ಜಾಸ್ತಿ ತೋರಿಸ್ತೈತೋ ಫಸ್ಟ್ ಅದನ್ನ ಕಂಡುಹಿಡಿಬೇಕು ಸೊ ಇಲ್ಲಿ the depreciation it's a expenses depreciation cost account 7,400 minus depreciation financial account 6,700 so ಎಷ್ಟು ಉಳಿತ 700 ಎಲ್ಲಿ ಉಳಿತ 700 ಇಟ್ಸ್ ಎಕ್ಸೆಸ್ ಇನ್ ಕಾಸ್ಟ್ ಅಕೌಂಟ್ ಒಳಗೆ ಹೆಚ್ಚಿಗೆ ತೋರಿಸೈತಿ ಫೈನಾನ್ಷಿಯಲ್ ಅಕೌಂಟ್ ತೋರಿಸಿದ ಕಾಸ್ಟ್ ಅಕೌಂಟ್ ತೋರಿಸಿ ಎಕ್ಸ್ಪೆನ್ಸಸ್ ಹೆಚ್ಚಿಗೆ ತೋರಿಸಿದಕ್ಕೆ ಏನಾಗ್ತೈತಿ ಪ್ರಾಫಿಟ್ ಕಡಿಮೆ ಆಗ್ತೈತಿ ಸೊ ಸಿ ಎನ್ ಡಿ ಡೆಪ್ರಿಸಿಯೇಷನ್ ಸೊ ಮೈನಸ್ ಮಾಡ್ಕೋಬೇಕು ನೆಕ್ಸ್ಟ್ ಐಟಮ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಕ್ರೆಡಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್ ಒಳಗೆ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದಕ್ಕೆ ಇಂಟ್ರೆಸ್ಟ್ ಬಂದೈತಿ ಅದಕ್ಕೆ ಫೈನಾನ್ಷಿಯಲ್ ಅಕೌಂಟ್ ಕ್ರೆಡಿಟ್ ಮಾಡ್ಯಾನ ಅಂದ್ರೆ ಇದು ಯಾವ ಐಟಮ್ ಇನ್ಕಮ್ ಐಟಮ್ ಫೈನಾನ್ಷಿಯಲ್ ಅಕೌಂಟ್ ತೋರಿಸಿದಕ್ಕೆ ಫೈನಾನ್ಷಿಯಲ್ ಅಕೌಂಟ್ ಪ್ರಾಫಿಟ್ ಇನ್ಕ್ರೀಸ್ ಆಯ್ತು ಇನ್ಕ್ರೀಸ್ ಆಗ್ತೈತಿ ಇನ್ಕಮ್ ತೋರಿಸಿದ್ರೆ ಇನ್ಕ್ರೀಸ್ ಆಗ್ಬೇಕು ಸೊ ಅದಕ್ಕೆ ಫೈನಾನ್ಷಿಯಲ್ ಅಕೌಂಟ್ ಈ ಐಟಮ್ ಇಲ್ಲಿ ಫೈನಾನ್ಷಿಯಲ್ ಅಕೌಂಟ್ ಇದ್ದಿದ್ದಕ್ಕೆ ಇಲ್ಲಿ ಫೈನಾನ್ಷಿಯಲ್ ಅಕೌಂಟ್ ತೋರಿಸಿದೈತೆ ಏನಾಗೈತಿ ಪ್ರಾಫಿಟ್ ಇನ್ಕ್ರೀಸ್ ಆಗೈತಿ ಆದ್ರೆ ಇದು ಕಾಸ್ಟ್ ತೋರಿಸಿಲ್ಲ ಹಂಗಾರೆ ಏನ್ ಮಾಡ್ಬೇಕು ಇಲ್ಲಿ ಪ್ಲಸ್ ಇತ್ತು ಅಂದ್ರೆ ಇಲ್ಲಿ ಆಡ್ ಮಾಡಿದ್ದ ಅಂದ್ರೆ ದೆನ್ ಟಾರ್ಗೆಟೆಡ್ ಐಟಮ್ ಒಳಗೆ ಏನ್ ಮಾಡ್ಬೇಕದ ಲೆಸ್ ಆಗ್ಬೇಕು ಸೊ ದೆನ್ ನೆಕ್ಸ್ಟ್ ಲಾಸ್ ಡ್ಯೂ ಟು obsolescence debited in financial account ಅಂತ
ಲಾಸ್ ಅಂದ್ರೆ ಇದು ಎಕ್ಸ್ಪೆನ್ಸಸ್. ಈ ಎಕ್ಸ್ಪೆನ್ಸಸ್ ಅನ್ನು ಎಲ್ಲಿ ತೋರಿಸಿದಾನೆ ಅಂದ್ರೆ ಫೈನಾನ್ಷಿಯಲ್ ಅಕೌಂಟ್ ತೋರಿಸಾನ. ಈ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಫೈನಾನ್ಷಿಯಲ್ ಅಕೌಂಟ್ ಎಕ್ಸ್ಪೆನ್ಸ್ ತೋರಿಸೋದಕ್ಕೆ ಏನಾಗ್ತ ಪ್ರಾಫಿಟ್ ಕಡಿಮೆ ಅಂತ. ಎಫ್ ಪ್ರಾಫಿಟ್ ಕಡಿಮೆ ಅಂತ ಸೊ ಮೈನಸ್. ಇಲ್ಲಿ ಮೈನಸ್ ಬಂದ್ರೆ ಇಲ್ಲಿ ಏನಾಗಬೇಕು ಪ್ರಾಫಿಟ್ ಆಗಬೇಕು ಟಾರ್ಗೆಟೆಡ್. ನೆಕ್ಸ್ಟ್ ಎಫ್ ಮುಗಿತಾ. ದೆನ್ ಜಿ ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್. ಫೈನಾನ್ಷಿಯಲ್ ಅಕೌಂಟ್ ಒಳಗೆ ಇನ್ಕಮ್ ಟ್ಯಾಕ್ಸ್ ತೋರಿಸಿದಾರೆ, ಅದು ಕಾಸ್ಟ್ ಅಕೌಂಟ್ ತೋರಿಸಿಲ್ಲ. ಇನ್ಕಮ್ ಟ್ಯಾಕ್ಸ್ ತೋರಿಸೋದಕ್ಕೆ ಏನಾಗ್ತೈತಿ ಎಕ್ಸ್ಪೆನ್ಸಸ್, ಪ್ರಾಫಿಟ್ ಆಬ್ವಿಯಸ್ಲಿ ಏನಾಗ್ತೈತಿ ಕಡಿಮೆ ಆಗ್ತೈತಿ. ಓಕೆ ಕಡಿಮೆ ಅಂತ. ಸೊ ಹಿಂಗಾಗಿ ಇಲ್ಲಿ ಏನು ತೋರಿಸಿದ್ವಿ ನಾವು ಕಾಸ್ಟ್ ಅಕೌಂಟ್ ಒಳಗೆ ಉಲ್ಟಾ ಪ್ಲಸ್ ಅನ್ನು ತೋರಿಸ್ಬೇಕು, ಆ್ಯಡ್ ಮಾಡ್ಬೇಕು. ನೆಕ್ಸ್ಟ್ ಎಚ್ ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್. ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್, ಸ್ಟೋರ್ ಅಡ್ಜಸ್ಟ್ಮೆಂಟ್ ಮಾಡಿದಾಗ ಹೆಚ್ಚಿಗೆ ಮೆಟೀರಿಯಲ್ ಸಿಕ್ಕೈತೆ ಅದನ್ನ ಆ್ಯಡ್ ಮಾಡಿದ್ದೀವಿ. ಸೊ ಇದು ಇನ್ಕಮ್ ಐಟಮ್. ಇನ್ಕಮ್ ಐಟಮ್ ಅಂದ್ಕೊಳ್ಳೇನ ಇಲ್ಲಿ ಏನಾಗೈತೆ ಹೆಚ್ಚಿಗೆ ತೋರಿಸೈತಿ, ಪ್ರಾಫಿಟ್ ಏನಾಗ್ತೈತಿ ಹೆಚ್ಚಿಗೆ ಆಗ್ತೈತಿ. ಫೈನಾನ್ಷಿಯಲ್ ಅಕೌಂಟ್ ಒಳಗೆ ಏನಾಗಬೇಕು ಪ್ರಾಫಿಟ್ ಹೆಚ್ಚಿಗೆ ಆಗ್ತದೆ. ಎಚ್ ಎಚ್ ಫೈನಾನ್ಷಿಯಲ್ ಇನ್ಕಮ್ ಐಟಮ್ ಹೆಚ್ಚಾಗ್ತ, ಅಂದ್ರೆ ಇಲ್ಲಿ ಏನಾಗಬೇಕು ಕಾಸ್ಟ್ ಅಮೌಂಟ್ ಲೆಸ್ ಆಗ್ಬೇಕು. ದೆನ್ ನೆಕ್ಸ್ಟ್ ಎಚ್ ಆಗ್ತಾ. ಆಮೇಲೆ ಬ್ಯಾಂಕ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್. ಫೈನಾನ್ಷಿಯಲ್ ಅಕೌಂಟ್ ಬ್ಯಾಂಕ್ ಇಂಟ್ರೆಸ್ಟ್ ಕ್ರೆಡಿಟ್ ಆಗೈತಿ. ಕ್ರೆಡಿಟ್ ಆಗೈತೆ ಅಂದ್ರೆ ಏನಂತ ಇಲ್ಲಿ ಇನ್ಕಮ್ ಆಗೈತಿ. ಇನ್ಕಮ್ ಬಂದಿದ್ದಕ್ಕೆ ಏನಂತ ಪ್ರಾಫಿಟ್ ಜಾಸ್ತಿ ಆಯ್ತು. ಹಂಗೋರಿ ಆಯ್ ಒಳಗೆ ಏನ್ ಮಾಡ್ತೀವಿ ನಾವು ಬೇಸ್ ಐಟಮ್ ಒಳಗೆ ಇನ್ಕಮ್ ಜಾಸ್ತಿ ಆಗೈತಿ ಅದಕ್ಕೆ ಪ್ಲಸ್ ತೋರಿಸಿದೆ. ಆದ್ರೆ ಇಲ್ಲಿ ಏನಾಗ್ತೈತಿ ಉಲ್ಟಾ ಲೆಸ್ ಆಗ್ಬೇಕು ಆಸ್ ಅ ಮೈನಸ್. ನೆಕ್ಸ್ಟ್ ಜೆ ಎನ್ ಕೆ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ ಇನ್ ಕಾಸ್ಟ್ ಅಕೌಂಟ್ ಕೊಟ್ಟಿದ್ದಾನ, ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ ಇನ್ ಫೈನಾನ್ಷಿಯಲ್ ಅಕೌಂಟ್ಸ್ ಕೊಟ್ಟಾನ. ಇವೆರಡು ಕಂಪ್ಯಾರಿಸನ್ ಮಾಡ್ಬೇಕು. ಕಂಪ್ಯಾರಿಸನ್ ಮಾಡಿ ಯಾವ್ದ್ರೊಳಗೆ ಹೆಚ್ಚಿಗೆ ಆಗೈತಿ ಅಥವಾ ಯಾವ್ದ್ರೊಳಗೆ ಕಡಿಮೆ ಆಗೈತಿ ಅಂತ ಚೆಕ್ ಮಾಡ್ಕೋಬೇಕು. ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ ಇನ್ ಕಾಸ್ಟ್ ಅಕೌಂಟ್ 18,600 ಐತಿ. ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ ಇನ್ ಫೈನಾನ್ಷಿಯಲ್ ಅಕೌಂಟ್ 21,300 ಐತಿ. ನೆಕ್ಸ್ಟ್ ನೋಡು, ಓಪನಿಂಗ್ ಸ್ಟಾಕ್ ಇನ್ ಕಾಸ್ಟ್ ಅಕೌಂಟ್ 18,600 ಐತಿ, ಇನ್ನು ಫೈನಾನ್ಷಿಯಲ್ ಅಕೌಂಟ್ 21,300 ಐತಿ. ಅಂದ್ರೆ ಮೈನಸ್ 2,700. ಎಲ್ಲಿ ಕಡಿಮೆ ಆಗ್ತಿದೆ ಕಾಸ್ಟ್ ಅಕೌಂಟ್ ಒಳಗೆ ಕಡಿಮೆ ಆಯ್ತು. ಕಾಸ್ಟ್ ಅಕೌಂಟ್ ಒಳಗೆ ಕಡಿಮೆ ಆಗ್ತು ಅಂದ್ರೆ ಏನರ್ಥ ಅಂಡರ್ ವ್ಯಾಲ್ಯೂಯೇಷನ್ ಅಂತಂದು ಹೇಳರ್ಥ. ಅಂಡರ್ ವ್ಯಾಲ್ಯೂಯೇಷನ್ ಓಪನಿಂಗ್ ಸ್ಟಾಕ್ ಅಂದ್ರೆ ಏನರ್ಥ ಇಟ್ಸ್ ಅನ್ ಎಕ್ಸ್ಪೆನ್ಸಸ್. ಇದು ಎಕ್ಸ್ಪೆನ್ಸಸ್. ಈ ಎಕ್ಸ್ಪೆನ್ಸಸ್ ಕಡಿಮೆ ತೋರಿಸಿದಕ್ಕೆ ಕಾಸ್ಟ್ ಒಳಗೆ ಏನಾಗಬೇಕಾ ಪ್ರಾಫಿಟ್ ಇನ್ಕ್ರೀಸ್ ಆಗ್ಬೇಕಾ, ಕಾಸ್ಟ್ ಒಳಗೆ ಇನ್ಕ್ರೀಸ್ ಆಗ್ಬೇಕು. ಕಾಸ್ಟ್ ಒಳಗೆ ಇನ್ಕ್ರೀಸ್ ಆಗ್ಬೇಕಂದ್ರೆ ಜೆ ಎನ್ ಕೆ. ಸೊ ಫೈನಾನ್ಷಿಯಲ್ ಅಕೌಂಟ್ ಒಳಗೆ ಏನು ಬಂದಿಲ್ಲ, ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗೈತಿ, ಎಕ್ಸ್ಪೆನ್ಸಸ್ ಕಡಿಮೆ ಆಗೈತಿ. ಎಕ್ಸ್ಪೆನ್ಸಸ್ ಕಡಿಮೆ ಆಗೈತಿ ಅಂದ್ರೆ ಏನಾಗಬೇಕಿಲ್ಲ ಪ್ರಾಫಿಟ್ ಇನ್ಕ್ರೀಸ್ ಆಗ್ಬೇಕು. ಇವೆಲ್ಲ ಪ್ಲಸ್ ಮೈನಸ್ ಏನಂದ್ರೆ ಪ್ರಾಫಿಟ್ ಇನ್ಕ್ರೀಸ್ ಆಯ್ತು ಪ್ರಾಫಿಟ್ ಕಡಿಮೆ ಆಯ್ತು ಅನ್ನೋದಷ್ಟ. ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಯ್ತು, ಇನ್ಕಮ್ ಇನ್ಕ್ರೀಸ್ ಆಯ್ತು, ಡಿಕ್ರೀಸ್ ಆಯ್ತು ಅದು ಸಂಬಂಧಪಟ್ಟಿಲ್ಲ. ಇಲ್ಲೇ ಎಕ್ಸ್ಪೆನ್ಸಸ್ ಮತ್ತೆ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಆಗೋದಕ್ಕೆ ಪ್ರಾಫಿಟ್ ಏನಾಯ್ತು ಅನ್ನೋದನ್ನ ಪ್ಲಸ್ ಮೈನಸ್ ಹೇಳ್ತಾವ. ನೆಕ್ಸ್ಟ್ ಜೆ ಎನ್ ಕೆ. ನೆಕ್ಸ್ಟ್ ಎಲ್ ಮತ್ತೆ ಎಂ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಕಾಸ್ಟ್ ಅಕೌಂಟ್ 22,450 ಐತಿ. ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಫೈನಾನ್ಷಿಯಲ್ ಅಕೌಂಟ್ 23,680 ಐತಿ. ಈಗ ನೋಡಿ ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ ಏನ ಇಟ್ಸ್ ಇನ್ಕಮ್ ಅಂತ ಹೇಳತ್ತ. ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಇನ್ ಕಾಸ್ಟ್ ಅಕೌಂಟ್ 22,450 ಐತಿ. ಆಮೇಲೆ ಫೈನಾನ್ಷಿಯಲ್ ಅಕೌಂಟ್ ಕ್ಲೋಸಿಂಗ್ ಸ್ಟಾಕ್ 23,668 ಐತಿ. ಎಲ್ಲಿ ಕಡಿಮೆ ಆತ ಕಾಸ್ಟ್ ಅಕೌಂಟ್ ಕಡಿಮೆ ಆಯ್ತು. ಕಾಸ್ಟ್ ಅಕೌಂಟ್ ಕಡಿಮೆ ಆಯ್ತು ಅಂಡರ್ ವ್ಯಾಲ್ಯೂಯೇಷನ್ ಅಂತ ಹೇಳತ್ತ. ಈಗ ಕ್ಲೋಸಿಂಗ್ ಸ್ಟಾಕ್ ಕಡಿಮೆ ತೋರಿಸಿ ಪ್ರಾಫಿಟ್ ಇನ್ಕ್ರೀಸ್ ಆಯ್ತು ಡಿಕ್ರೀಸ್ ಆಯ್ತು, ಪ್ರಾಫಿಟ್ ಏನಾಗ್ತಿಲ್ಲ ಡಿಕ್ರೀಸ್ ಆಯ್ತು. ಯಾವ್ದಕ್ಕೆ ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ ಇನ್ಕಮ್ ಅನ್ನ ಕಡಿಮೆ ತೋರಿಸಿದಕ್ಕೆ ಪ್ರಾಫಿಟ್ ಜಾಸ್ತಿ ಆಗ್ತೈತಿ ಹೆಚ್ಚಾಗ್ತೈತಿ ಕಡಿಮೆ ಆಗ್ತೈತಿ. ಇನ್ಕಮ್ ಕಡಿಮೆ ತೋರಿಸಿದ್ರೆ ಪ್ರಾಫಿಟ್ ಕೂಡ ಕಡಿಮೆ ತೋರಿಸ್ತೈತಿ. ಇಲ್ಲೇ ಕಡಿಮೆ ಬಂತು. ಸೊ ಇಲ್ಲೇ ಇನ್ಕಮ್ ಫೈನಾನ್ಷಿಯಲ್ ಅಕೌಂಟ್ ಒಳಗೆ ಯಾವ್ದು ತೋರಿಸಂಗಿಲ್ಲ, ಡೈರೆಕ್ಟ್ಲಿ ಇಲ್ಲಿ ತೋರಿಸ್ತೀವಿ. ಸೊ ಇಟ್ಸ್ ಅನ್ ವೆರಿ ಇಂಪಾರ್ಟೆಂಟ್. ಓಪನಿಂಗ್ ಸ್ಟಾಕ್ ಆಮೇಲೆ ಕ್ಲೋಸಿಂಗ್ ಸ್ಟಾಕ್ ಇದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಅಂಡರ್ ವ್ಯಾಲ್ಯೂಯೇಷನ್ ಆಮೇಲೆ ಅಂಡರ್ ವ್ಯಾಲ್ಯೂಯೇಷನ್ ಓಪನಿಂಗ್ ಸ್ಟಾಕ್ ಅಂತ ಹೇಳಿ, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಂತ ಇರ್ತೈತಿ. ಆಮೇಲೆ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್, ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಂತ ಇರ್ತೈತಿ. ಓಪನಿಂಗ್ ಸ್ಟಾಕ್ ಅದ ಎಕ್ಸ್ಪೆನ್ಸಸ್ ಅಂತ ತಗೋಬೇಕು. ಅಂಡರ್ ವ್ಯಾಲ್ಯೂಯೇಷನ್ ಆದ್ರೆ ಅದ ಪ್ರಾಫಿಟ್ ಇನ್ಕ್ರೀಸ್ ಆಗ್ತೈತಿ. ಆಮೇಲೆ ಓವರ್ ವ್ಯಾಲ್ಯೂಯೇಷನ್ ಅಂತಂದ್ರೆ ಪ್ರಾಫಿಟ್ ಕಡಿಮೆ ಆಗ್ತೈತಿ. ಹಂಗ ಕ್ಲೋಸಿಂಗ್ ಸ್ಟಾಕ್ ಅಂಡರ್ ವ್ಯಾಲ್ಯೂಯೇಷನ್ ಆದ್ರೆ ಪ್ರಾಫಿಟ್ ಕಡಿಮೆ ಆಗ್ತೈತಿ, ಕ್ಲೋಸಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂಯೇಷನ್ ಆದ್ರೆ ಪ್ರಾಫಿಟ್ ಜಾಸ್ತಿ ಆಗ್ತೈತಿ. ಅದನ್ನ ತಗೋಬೇಕು. ನೆಕ್ಸ್ಟ್ ಎನ್ ಗುಡ್ ವಿಲ್ ರಿಟರ್ನ್ ಆಫ್ ಫೈನಾನ್ಷಿಯಲ್ ಐಟಮ್ ಎಕ್ಸ್ಪೆನ್ಸಸ್ ಆತು ಅಂದ್ರೆ ಪ್ರಾಫಿಟ್ ಕಡಿಮೆ ಆಗ್ತೈತಿ. ಇಲ್ಲೇನ್ ಮಾಡಿದ್ವಿ ಪ್ರಾಫಿಟ್ ಕಡಿಮೆ ಅಂತ ಮೈನಸ್ ತೋರಿಸಿದ್ವಿ. ಇಲ್ಲಿ ಮೈನಸ್ ತೋರಿಸಿದ್ರೆ ಇಲ್ಲಿ ಏನಾಗಬೇಕು ಟಾರ್ಗೆಟ್ ಐಟಮ್ ಪ್ಲಸ್ ಆಗ್ಬೇಕು. ನೆಕ್ಸ್ಟ್ ಲಾಸ್ ಅಂಡ್ ಸೇಲ್ ಆಫ್ ಫರ್ನಿಚರ್ 1,300. ಲಾಸ್ ಅಂಡ್ ಸೇಲ್ ಆಫ್ ಫರ್ನಿಚರ್ ಫೈನಾನ್ಷಿಯಲ್ ಐಟಮ್ ಲಾಸ್ ಎಕ್ಸ್ಪೆನ್ಸಸ್ ಆಗೈತಿ. ಅದನ್ನ ಫೈನಾನ್ಷಿಯಲ್ ಬೇಸ್ ಐಟಮ್ ಒಳಗೆ ತೋರಿಸ್ತೀವಿ ಆಸ್ ಮೈನಸ್ ಅಂತ ಹೇಳಿ. ಇಲ್ಲಿ ಮೈನಸ್ ಅಂದ್ರೆ ಏನಾಗಬೇಕು ಇಲ್ಲಿ ಪ್ರಾಫಿಟ್ ಆಗ್ಬೇಕು, ಆಡ್ ಆಗ್ಬೇಕು ಟಾರ್ಗೆಟ್ ಐಟಮ್.
ಆಮೇಲೆ ಇಂಟ್ರೆಸ್ಟ್ ಆನ್ ಅ ಬ್ಯಾಂಕ್ ಓವರ್ ಆಫ್ ಡೆಬಿಟೆಡ್ ಓನ್ಲಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಐತಿ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಅದು ಕೂಡ ಎಕ್ಸ್ಪೆನ್ಸಸ್ ಹಿಂಗೆ ಫೈನಾನ್ಷಿಯಲ್ ಅಕೌಂಟ್ ಲೆಸ್ ಆದ್ರೆ ಟಾರ್ಗೆಟೆಡ್ ಕಾಸ್ಟ್ ಅಕೌಂಟ್ ಒಳಗೆ ಆ್ಯಡ್ ಆಗ್ಬೇಕು. ದೆನ್ ಇಂಟ್ರೆಸ್ಟ್ ಆನ್ ಅ ಬ್ಯಾಂಕ್ ಓವರ್ ಆಫ್ ಡೆಬಿಟೆಡ್ ಓನ್ಲಿ ಇನ್ ಫೈನಾನ್ಷಿಯಲ್ ಬುಕ್ಸ್ ಐತಿ. ಫೈನಾನ್ಷಿಯಲ್ ಬುಕ್ಸ್ ಒಳಗೆ ಮಾತ್ರ ತೋರಿಸೈತೆ ಎಕ್ಸ್ಪೆನ್ಸಸ್ ಅದ. ಎಕ್ಸ್ಪೆನ್ಸಸ್ ಫೈನಾನ್ಷಿಯಲ್ ಅಕೌಂಟ್ ಒಳಗೆ ಜಾಸ್ತಿ ಆದ್ರೆ ಪ್ರಾಫಿಟ್ ಕಡಿಮೆ ಆಗ್ತೈತಿ, ಮೈನಸ್ ಆದ್ರೆ ಕಾಸ್ಟ್ ಅಕೌಂಟ್ ಒಳಗೆ ಏನಾಗಬೇಕಂದ್ರೆ ಜಾಸ್ತಿ ಆಗಬೇಕು. ಸೊ ಹಿಂಗೆ ಈ ರೀತಿಯಾಗಿ ನಾವು ತಗೊಳ್ತಾ ಹೋಗ್ಬೇಕು. ಏನಾಗ್ತೈತಿ ಪ್ರಾಫಿಟಿಗೆ ಇನ್ಕ್ರೀಸ್ ಆಗ್ತೋ ಅಥವಾ ಪ್ರಾಫಿಟ್ ಡಿಕ್ರೀಸ್. ಪ್ರಾಫಿಟ್ ಇನ್ಕ್ರೀಸ್ ಆಗಿತ್ತು ಅಂದ್ರೆ ಪ್ಲಸ್, ಪ್ರಾಫಿಟ್ ಡಿಕ್ರೀಸ್ ಆಗೋಂಗಿತ್ತಂದ್ರೆ ಮೈನಸ್ ಅಥವಾ ಲೆಸ್. ದೆನ್ ಬೇಸ್ ಐಟಮ್ ಏನ್ ಕೊಟ್ಟಿರ್ತಾನೆ ಅದ್ರ ಐಟಮ್ ಇದ್ರೆ ಮಾತ್ರ ಇಲ್ಲಿ ತಗೋಬೇಕು. ಅದಕ್ಕೆ ಸಂಬಂಧಪಟ್ಟಂತ ಉಲ್ಟಾ ಇಲ್ಲ ಟಾರ್ಗೆಟೆಡ್ ಐಟಮ್. ಟಾರ್ಗೆಟ್ ಐಟಮ್ ಅಂತ ಏನಾದ್ರು ಐಟಮ್ಸ್ ಅಷ್ಟ ಕೊಟ್ಟಿದ್ದ ಅಂತ ಹೇಳಿದ್ರೆ ಅದನ್ನ ಬೇಸ್ ಐಟಮ್ ತಗೊಂಗಿಲ್ಲ, ಬರೀ ಇಲ್ಲ ಟಾರ್ಗೆಟೆಡ್ ಕಾಲಮ್ ಒಳಗೆ ಹಚ್ಚಬೇಕು. ನೆಕ್ಸ್ಟ್ ಈಗ ನೋಡೋಣ, ಈಗ ನಾವೇನ್ ಮಾಡಿದೇವ್ರಲ್ಲ ಸರಿ ಇಟ್ಟಿಲ್ಲ ಅಂತ ಹೇಳಿ. ಒಂದೇದು ಎ ವರ್ಕ್ಸ್ ಓವರ್ಹೆಡ್ ಅಂಡರ್ ದ ರಿಕವರ್ಡ್ ಇನ್ ಕಾಸ್ಟ್ ಅಕೌಂಟ್ ಅಂತ ಐತೆ 1800. ಇದೇನ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ನೋಡಿ ಟಾರ್ಗೆಟೆಡ್ ಪ್ಲಸ್ ಮಾಡ್ಬೇಕು. ಪ್ಲಸ್ ಅಂದ್ರೆ ಆಡ್ ಐತಿಲ್ಲ ಅಂಡರ್ ರಿಕವರ್ಡ್ ವರ್ಕ್ ಹೆಡ್ 1850. ನೆಕ್ಸ್ಟ್ ಎರಡನೇದು ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ಓವರ್ ರಿಕವರ್ಡ್ ಇನ್ ಕಾಸ್ಟ್ ಅಕೌಂಟ್ 950 ಅಂತ ಐತಿ. ಇದನ್ನೇನ್ ಮಾಡ್ಬೇಕು, ಎರಡನೇ ಐಟಮ್ ಬಿ ಐಟಮ್ ಮೈನಸ್ ಮಾಡ್ಬೇಕಂತ. ಮೈನಸ್ ಒಳಗೈತೆ ಓವರ್ ಹೆಡ್. ನೆಕ್ಸ್ಟ್ ಮೂರನೇ ಡೆಪ್ರಿಸಿಯೇಷನ್ ಚಾರ್ಜ್ ಇನ್ ಫೈನಾನ್ಷಿಯಲ್ ಅಕೌಂಟ್ ಅಂಡ್ ಡೆಪ್ರಿಸಿಯೇಷನ್ ರಿಕಾರ್ಡ್ ಇನ್ ಕಾಸ್ಟ್ ಅಕೌಂಟ್. ಇವನ್ನೆರಡು ತಗೊಂಡು ಏನ್ ಮಾಡ್ಬೇಕಂತ ಹೇಳಿ ಸಿ ಎನ್ ಡಿ ಇವೆರಡು ಐಟಮ್ ಮೈನಸ್ ಮಾಡ್ಬೇಕಂತ ಹೇಳ್ತೀವಿ. ಮೈನಸ್ ಒಳಗೆ ಏನು ತೋರಿಸಿದ್ದೇವೆ, ಡೆಪ್ರಿಸಿಯೇಷನ್ ಓವರ್ ಚಾರ್ಜ್ ಇನ್ ಕಾಸ್ಟ್ 700 rupees. ನೆಕ್ಸ್ಟ್ ಸಿ ಡಿ ಅಂತ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಕ್ರೆಡಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್ಸ್. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಕ್ರೆಡಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್ಸ್ ಅಂತಂದೇಳಿ ಬರ್ತೈತೆ. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಕ್ರೆಡಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್ಸ್. ಓಕೆ, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಕ್ರೆಡಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್. ಸೊ ಇದೇನಾಗಿತ್ತು, ಫೈನಾನ್ಷಿಯಲ್ ಅಕೌಂಟ್ ಒಳಗೆ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಇನ್ಕಮ್ ಐಟಮ್ ಬಂತು ಅಂತ ಹೇಳಿದ್ರೆ ಇಲ್ಲಿ ಆಬ್ವಿಯಸ್ಲಿ ಪ್ರಾಫಿಟ್ ಜಾಸ್ತಿ ಆಗ್ತೈತಿ. ಪ್ರಾಫಿಟ್ ಜಾಸ್ತಿ ಅದಕ್ಕೆ ನಾವಿಲ್ಲಿ ತಗೊಂಡಿದ್ದೀವಿ ಈ ಐಟಮ್ ಏನ್ ಮಾಡಿದ್ದೀವಿ ಇಲ್ಲಿ ಇನ್ಕಮ್, ಯಾಕಂದ್ರೆ ಫೈನಾನ್ಷಿಯಲ್ ಅಕೌಂಟ್ ಒಳಗೆ ತೋರಿಸಿದ್ವಿ ಪ್ಲಸ್ ಆಗೈತಿ. ಇಲ್ಲಿ ಪ್ಲಸ್ ಆದ್ರೆ ಏನಾಯ್ತು, ಇಲ್ಲಿ ಮೈನಸ್ ಆತ. ಹಂಗಾರೆ ಈ ಐಟಮ್ ಏನ್ ಮಾಡಿದ್ವಿ ಅಂದ್ರೆ ಇಂಟ್ರೆಸ್ಟ್ ಯಾವ್ದದು ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಕ್ರೆಡಿಟೆಡ್ ಏನ್ ಮಾಡ್ಬೇಕು ನಾವೀಗ ಮೈನಸ್ ಮಾಡ್ಬೇಕು. ಲೆಸ್ ಒಳಗೆ ತೋರಿಸಿದ್ದೇವೆ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ 4500 ಈ ಅಮೌಂಟ್ ಅನ್ನ ತೋರಿಸಿದ್ದೀವಿ. ನೆಕ್ಸ್ಟ್ ಎಫ್ ಲಾಸ್ ಡ್ಯೂ ಟು ಆಬ್ಸಲೆನ್ಸ್ ಡೆಬಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್ಸ್ ಅಂತ ಐತಿ. ಎಫ್ ಐಟಮ್ ಏನ್ ಮಾಡಿದೀವಿ ಇಲ್ಲಿ, ಎಫ್ ಐಟಮ್ ಫೈನಾನ್ಷಿಯಲ್ ಅಕೌಂಟ್ ಸಂಬಂಧಪಟ್ಟ ಮೈನಸ್ ಐತಿ, ಇಲ್ಲಿ ಪ್ಲಸ್ ಬರ್ತೈತಿ. ಸೊ ಆಬ್ಸಲೆನ್ಸ್ ಎಫ್ ಐಟಮ್ ಲಾಸ್ ಡ್ಯೂ ಟು ಆಬ್ಸಲೆನ್ಸ್, ಸೊ ಇಲ್ಲಿ ಆಡ್ ತೋರಿಸ್ತೀವಿ. ನೆಕ್ಸ್ಟ್ ಜಿ ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್. ಜಿ ಐಟಮ್ ಏನಾಗೈತಿ, ಫೈನಾನ್ಷಿಯಲ್ ಅಕೌಂಟ್ ಒಳಗಿಲ್ಲ ಮೈನಸ್ ಐತಿ, ಕಾಸ್ಟ್ ಅಕೌಂಟ್ ಒಳಗೆ ಆಡ್ ಆಗೈತಿ. ಹಂಗಾರೆ ಇಲ್ಲಿ ಆಡ್ ಐಟಮ್ ಒಳಗೆ ಇರ್ತಿರೋ ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಇದನ್ನೇನು ಮಾಡಿದ್ದೀವಿ ಆಡ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಜಿ ಎಚ್ ಸ್ಟೋರ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್. ಎಚ್ ಐಟಮ್ ಏನಾಗಿದೆ, ಇಲ್ಲಿ ಇನ್ಕಮ್ ಪ್ಲಸ್ ಬಂದಿದೆ ಫೈನಾನ್ಷಿಯಲ್ ಅಕೌಂಟ್ ಒಳಗೆ, ಹಂಗಾರೆ ಇಲ್ಲಿ ಮೈನಸ್ ಬಂದಿದೆ. ಸೊ ಇಲ್ಲಿ ನೋಡೋಣ, ಸೊ ಆಸ್ ಅ ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್ಸ್ ಆಡ್ ಔಟ್ ತೋರಿಸ್ತೀವಿ. ನೆಕ್ಸ್ಟ್ then value of opening stock in cost account, value of opening stock in financial account. So agli ಹೇಳಿದಂಗೆ J&K item ಏನು ಮಾಡಿದ್ದೀವಿ ಇಲ್ಲಿ ಎಕ್ಸ್ಪೆನ್ಸಸ್ ಐತಿ ಪ್ಲಸ್ ಮಾಡಿದ್ದೀವಿ. ಇಲ್ಲಿ ಕಾಸ್ಟ್ ಅಕೌಂಟ್ ಹೋಗುತ್ತೆ ಪ್ಲಸ್ ಅಂದ್ರೆ ಏನು ಮಾಡಬೇಕು, ಇದನ್ನ ಆಡ್ ಮಾಡಬೇಕು. ಆಡ್ ಏನಂತ ಮಾಡಿದ್ದೀವಿ, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ 2700 ಇಲ್ಲಿ ತೋರಿಸಿದ್ವಿಲ್ಲ. ಅಂಡರ್ ವ್ಯಾಲ್ಯೂಯೇಷನ್ ಓಪನಿಂಗ್ ಸ್ಟಾಕ್ 2700 ಈ ಅಮೌಂಟ್ ಅನ್ನ ತೋರಿಸ್ಬೇಕು. ಮೈನಸ್ ಇಲ್ಲಿ ಮೈನಸ್ ಐತೆ ಅಂತ ಇಲ್ಲಿ ಮೈನಸ್ ಹಚ್ಚೋಂಗಿಲ್ಲ, ಇಲ್ಲಿ ಹೋಲ್ 2700 rupees ಹಚ್ಬೇಕು. ಇಲ್ಲಿ ತೋರ್ಸಕ್ಕಷ್ಟ ಕಡಿಮೆ ಆಗೈತಿ ಅಂತಂದೇಳಿ ತೋರ್ಸಕ್ಕಷ್ಟ ಇಲ್ಲಿ ಬರ್ತೀನಿ, ಅಥವಾ ನಿಮಗೆ ಬ್ಯಾಡ್ ಅಂದ್ರೆ ಇಲ್ಲಿ ಡಿಲೀಟ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಕಾಸ್ಟ್ ಅಕೌಂಟ್, ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಫೈನಾನ್ಷಿಯಲ್ ಅಕೌಂಟ್. L&M ಏನ್ ಮಾಡಿದ್ದೀವಿ, ಇನ್ಕಮ್ ಮೈನಸ್ ತೋರಿಸಿದ್ದೀವಿ, ಮೈನಸ್ ಅಂದ್ರೆ ಲೆಸ್ ಒಳಗೆ ತೋರಿಸ್ಬೇಕು. ಅಂಡರ್ ವ್ಯಾಲ್ಯೂಯೇಷನ್ ಕ್ಲೋಸಿಂಗ್ ಸ್ಟಾಕ್ ಲೆಸ್ ಒಳಗೆ ತೋರಿಸೋದು. ನೆಕ್ಸ್ಟ್ ಎಮ್ ಮಾತ ಗುಡ್ ವಿಲ್ ರಿಟರ್ನ್ ಆಫ್, ಆಮೇಲೆ ಲಾಸ್ ಆನ್ ಸೇಲ್ ಆಫ್ ಫರ್ನಿಚರ್, ಆಮೇಲೆ ಪ್ರೀಮಿಯಂ ಎಕ್ಸ್ಪೆನ್ಸಸ್ ಆಫ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಎಲ್ಲ ಒಂದೇ ಐಟಮ್ ಎಕ್ಸ್ಪೆನ್ಸಸ್. ಸೊ ಇಲ್ಲಿ ಲೆಸ್ ಆಗ್ತೈತಿ. ಸೊ ಇಲ್ಲಿ ಲೆಸ್ ಆದ್ರ ಎಕ್ಸ್ಪೆನ್ಸಸ್ NOPQ 4 ಐಟಮ್ ಲೆಸ್ ಆಗ್ತೈತಿ. ಇಲ್ಲಿ ಲೆಸ್ ಆದ್ರೆ
ಕಾಸ್ಟ್ ಅಕೌಂಟ್ ಏನಾಗಬೇಕು ಅದು ಆ್ಯಡ್ ಆಗಬೇಕು. ಸೊ ಅದಕ್ಕೆ ಗುಡ್ ವಿಲ್ ರಿಟರ್ನ್ ಆಫ್ ಲಾಸ್ ಆನ್ ಸೇಲ್ ಆಫ್ ಫರ್ನಿಚರ್, ಪ್ರೀಮಿಯಂ ಎಕ್ಸ್ಪೆನ್ಸ್ ರಿಟರ್ನ್ ಆಫ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಓವರ್ ಡ್ರಾಫ್ಟ್. ಸೊ ಅಷ್ಟು ಐಟಮ್ಗಳನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಇನ್ನಷ್ಟು ಐಟಮ್ಸ್ ಬರ್ದಂಥದ್ದನ್ನು ಅಷ್ಟನ್ನು ಆ್ಯಡ್ ಮಾಡ್ಕೋಬೇಕು. ನಮಗೆ 46,800 rupees ಸಿಗ್ತೈತಿ. ಸೊ ಟೋಟಲ್ ಮಾಡಿದಾಗ 1,05,300 ಬಂತ. ನೆಕ್ಸ್ಟ್ ಲೆಸ್ over record of administrative overhead, depreciation overhead, charge and cost, interest on investment, stores adjustment, bank interest, undervaluation, closing stock. ಇವನಷ್ಟು ನಾವು ಇಲ್ಲೇ ಟೋಟಲ್ ಮಾಡ್ಕೋಬೇಕು. ಈ ಟೋಟಲ್ ಮಾಡಿ ಇಲ್ಲಿ ಬಂದಂಥ 1,05,300 ಒಳಗೆ ಲೆಸ್ ಮಾಡ್ಕೋಬೇಕು. ಲೆಸ್ ಮಾಡಿದ್ರೆ ನಮಗೇನು ಬರ್ತೈತಿ, ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ನಮಗೆ ಇಲ್ಲಿ ಸಿಗ್ತೈತಿ. ಸೊ ಈ ರೀತಿಯಾಗಿ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅನ್ನ ಮಾಡ್ಕೊಳ್ತಕ್ಕಂಥದ್ದು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಇದು ನಿಮಗೆ ಓನ್ಲಿ ಪ್ರಾಕ್ಟೀಸ್ಗೋಸ್ಕರ ಎಕ್ಸಾಮ್ ಒಳಗೆ ಇದನ್ನ ಹಾಕುವಂತ ಅವಶ್ಯಕತೆ ಇಲ್ಲ. ಇದಕ್ಕೆ ಮಾರ್ಕ್ಸ್ ಬರಂಗಿಲ್ಲ. ನೀವು ಹಾಕ್ಬೇಕಾದಂಥದ್ದು ಈ ಸ್ಟೇಟ್ಮೆಂಟ್ ನೀವು ಬಳಸ್ಕೋಬೇಕು. ಈ ಸ್ಟೇಟ್ಮೆಂಟ್ ಹಾಕ್ಬೇಕು. ಯಾವ ಐಟಮ್ ಆ್ಯಡ್ ಮಾಡ್ಬೇಕು, ಯಾವ ಐಟಮ್ ಲೆಸ್ ಮಾಡ್ಬೇಕಂದ್ರೆ ಅದನ್ನ ನಾವು ಈ ಒಂದು ವರ್ಕೌಟ್ ಇಂದ ನಮ್ಗೆ ಗೊತ್ತಾಗ್ತೈತೆ. ಬೇಸ್ ಐಟಮ್ ಯಾವ್ದು ಅಮೌಂಟ್ ಕೊಟ್ಟರೆ ಅಂದು ಬರ್ಕೊಡ್ರಿ. ದೆನ್ ಅದರದ ಅಪೋಸಿಟ್ ಯಾವ್ದಕ್ಕೆ ಟ್ಯಾಲಿ ಮಾಡ್ಬೇಕಾಗಿರ್ತೈತೆ ಅದನ್ನ ಟಾರ್ಗೆಟ್ ಐಟಮ್ ಬರ್ಕೊಡ್ರಿ. ಬೇಸ್ ಐಟಮ್ ಅಂತ ಐಟಮ್ಸ್ ಕೊಟ್ಟಿದ್ರೆ ಇಲ್ಲಿ ಬರ್ಕೊಡ್ರಿ. ಇಲ್ಲ ಅಂತಂತ ಹೇಳಿದ್ರ ಬೇಸ್ ಐಟಮ್ ಕೊಟ್ಟಿದ್ರೆ ಇಲ್ಲಿ ಬರ್ಕೊಡ್ರಿ. ಯಾವ್ದಿತ್ತಿರ್ತೈತಿ ಅಲ್ಲೇ ಪ್ಲಸ್ ಇತ್ತು ಅಂತ ಹೇಳಿದ್ರ ಇಲ್ಲೇ ಐಟಮ್ ಮೈನಸ್ ಆಗ್ತೈತಿ. ಇಲ್ಲೇ ಮೈನಸ್ ಇತ್ತು ಅಂತ ಹೇಳಿದ್ರ ಇಲ್ಲೇ ಪ್ಲಸ್ ಆಗ್ತೈತಿ. ದೆನ್ ಟಾರ್ಗೆಟೆಡ್ ಐಟಮ್ ಒಂದ ಕೊಟ್ಟಾನ, ಅದನ್ನ ಬೇಸ್ ಐಟಮ್ ಅದಕ್ಕೆ ಸಂಬಂಧ ಇಲ್ಲ, ಅದನ್ನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇಲ್ಲೇ ಐಟಮ್ ಇಂದ ಅದು ಇನ್ಕ್ರೀಸ್ ಆಗ್ತೈತೆ ಡಿಕ್ರೀಸ್ ಆಗ್ತೈತೆ. ಏನು ಪ್ರಾಫಿಟ್ ಇನ್ಕ್ರೀಸ್ ಆದ್ರೆ ಪ್ಲಸ್ ಮಾಡ್ರಿ, ಪ್ರಾಫಿಟ್ ಡಿಕ್ರೀಸ್ ಆದ್ರೆ ಮೈನಸ್ ಮಾಡ್ರಿ. ಈಗ ಬೇಸ್ ಐಟಮ್ ಪ್ರಾಫಿಟ್ ಇನ್ಕ್ರೀಸ್ ಪ್ಲಸ್ ಮಾಡ್ರಿ, ಪ್ರಾಫಿಟ್ ಡಿಕ್ರೀಸ್ ಆದ್ರೆ ಲೆಸ್ ಮಾಡ್ರಿ. ಸೊ ಈ ರೀತಿಯಾಗಿ ನಾವು ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ನ ಬಿಡಿಸ್ತಕ್ಕಂಥದ್ದು. ಇನ್ನು ಇದ್ರ ಪ್ರಕಾರ 2019 5 ಮಾರ್ಕ್ಸ್ ಇದೆ. ಆಮೇಲೆ ನೆಕ್ಸ್ಟ್ 2019 15 ಮಾರ್ಕ್ಸ್ ಅನ್ನ ಕೊಟ್ಟಿದ್ದೀನಿ. 2017 5 ಮಾರ್ಕ್ಸ್ ಐತಿ. 2015 15 ಮಾರ್ಕ್ಸ್ ಅದು ಕೂಡ ಇದೇ ಬೇಸಿಸ್ ಮೇಲೆ ಸೊಲ್ಯೂಷನ್ ಮಾಡ್ತಾ ಹೋಗ್ಬಿಟ್ಟು ಜಸ್ಟ್ ರೈಟ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ದೆನ್ ಪ್ಲೀಸ್ ಗೆಟ್ ಬ್ಯಾಕ್ ಟು ಮೀ. ಓಕೆ, ಥ್ಯಾಂಕ್ ಯು.